ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ಕೃಷಿ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಏನು ಅಂತಂದರೆ ಸಮಗ್ರ ಕೃಷಿ. ಸಾಮಾನ್ಯವಾಗಿ ನಾವು ಕೃಷಿ ಮಾಡಬೇಕು ಅಂದರೆ ತುಂಬ ಎಕರೆಗಳು ಜಮೀನುಗಳು ಬೇಕು ಅಂತೆಲ್ಲ ನಾವು ಅಂದ್ಕೊತಾ ಇರ್ತೀವಿ. ಬಟ್ ಅದರಲ್ಲಿ ಒಬ್ಬರು ರೈತರು 1 ಎಕರೆಯಲ್ಲೇ ಸುಮಾರು ಥರ ಗಿಡಗಳೆಲ್ಲ ಬೆಳೆದಿದ್ದಾರೆ. ಈಗ ಎಕ್ಸಾಂಪಲ್ ಅದರಲ್ಲಿ ಹೇಳೋದಾದರೆ ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಮೆಣಸು ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, 150 ಥರ ಹಣ್ಣು ಆಗಿರ್ಬೋದು, ಜೇನು ಪೆಟ್ಟಿಗೆಗಳು ಆಗಿರ್ಬೋದು. ಸ್ನೇಹಿತರೆ, ಇನ್ನು ಹೇಳ್ತಾ ಹೋದರೆ ಪಟ್ಟಿಗಳು ತುಂಬ ಇದೆ. ಆ ಥರ ಒಬ್ಬರು ರೈತರು ಈಗ ನಮಗೆ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಅವರೇ ಏನೆಲ್ಲ ತೋಟದಲ್ಲಿ ಸಮಗ್ರ ಕೃಷಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅವರ ಅನುಭವದ ಮಾತುಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮ ಜೊತೆಗೆ ಸಮಗ್ರ ಕೃಷಿ ರೈತರಾದಂತಹ ದಯಾನಂದ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್, ನಿಮ್ಮ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವು ನಮ್ಮ ತೋಟಕ್ಕೆ ಬಂದಿದ್ದಕ್ಕೆ ತಮಗೂ ಸ್ವಾಗತ, ಧನ್ಯವಾದಗಳು. ನನ್ನ ಹೆಸರು ದಯಾನಂದ್ ಅಂತ. ನಾನು ಈ ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಇದು ಅರವೇಸಂದ್ರ ಗ್ರಾಮದ ಒಂದು ನಂದ ತೋಟ. ಇದು ಸರ್ವೆ ನಂಬರ್ 70/4A1 ಇದೆ. ಟೋಟಲ್ ಇದು ವಿಸ್ತೀರ್ಣ 1 ಎಕರೆ ಲ್ಯಾಂಡ್ ಇದೆ. 1 ಎಕರೆಯಲ್ಲಿ ನಾನು ಒಂದು 3 ವರ್ಷದ ಹಿಂದೆ ತೊಗೊಂಡಾಗ ಏನಿತ್ತು, ಬರೀ ಅಡಿಕೆ ತೆಂಗು ಅಷ್ಟೇ ಇತ್ತು. ಈಗ ನಾನು ಅದಕ್ಕೆ ಸಮಗ್ರ ಕೃಷಿ ಅಂತಂದರೆ ಮಿಶ್ರ ತಳಿ ಮಾಡಿಕೊಂಡು ನಾನು ಎಲ್ಲ ಥರ ವೆರೈಟೀಸನ್ನು ಈಗ ಇಲ್ಲಿ ನಿಮಗೆ ಕಾಣಂಗೆ ಬೆಳೆದಿದ್ದೀನಿ. ಅಂದರೆ ಫಸ್ಟು ತೆಂಗು ಅಡಿಕೆ ಇದ್ದಿದ್ದಕ್ಕೆ ಏಲಕ್ಕಿ ಮೆಣಸು ಹಾಕಿದೆ. ಒಂದು 150 ಥರ ಹಣ್ಣಿನ ಗಿಡ ಹಾಕಿದ್ದೀನಿ. ಕೊಕ್ಕೋ ಗಿಡ ಇದೆ. ನೆಕ್ಸ್ಟು ಇದು ಮಹಾಗನಿ ಹಾಕಿದ್ದೀನಿ ಬಾರ್ಡ್ರ್ ಸುತ್ತ. ಬಾಳೆ ಇದೆ, ಪಪ್ಪಾಯಿ ಇದೆ, ಆಮೇಲೆ ಕರ್ಬೇವಿದೆ. ಆನಂತರ ಈಗ ಜೇನ್ಸ್ ಹಾಕಿದ್ದೀನಿ. ಜೇನ್ಸ್ ಹಾಕೋದ್ರಿಂದ ಉದ್ದೇಶ ಅಥವಾ ಅದರಿಂದ ಲಾಭ ನಷ್ಟ ಏನು ಅಂತಂದರೆ, ಜೇನು ಸಾಕಾಣಿಕೆಯಿಂದ ಏನು ಲಾಭ ನಮಗೆ ಅಂತಂದರೆ, ಜೇನು ನಾನು ಫಸ್ಟ್ ತೊಗೊಂಡಾಗ ಒಂದು 5 ಬಾಕ್ಸ್ ತೊಗೊಂಡಿದ್ದೆ. 5 ಬಾಕ್ಸ್ ತೊಗೊಂಡಾಗ ಅದನ್ನು ವಂಶಾಭಿವೃದ್ಧಿ ಮಾಡಿ ಜೇನುತುಪ್ಪ ತೊಗೊಂಡು ಮತ್ತೆ ಬೆಳೆಸಿದಾಗ ಈಗ 30 ಬಾಕ್ಸ್ ಹಾಕಿದ್ದೇವೆ. 30 ಬಾಕ್ಸ್ನಿಂದ ನನಗೇನು ರಿಟರ್ನ್ ಬರ್ತೈತೆ, 15 ಬಾಕ್ಸನ್ನು ನಾನು ವಂಶಾಭಿವೃದ್ಧಿಗೆ ಬಿಡ್ತೀನಿ. ಇನ್ನು 15 ಬಾಕ್ಸನ್ನು ಜೇನು ಉತ್ಪಾದನೆಗೋಸ್ಕರ ಬಾಕ್ಸು, ಅದಕ್ಕೆ ಒಂದು ಸಪ್ರೇಟು ಹುಳ ಬರ್ತೈತೆ, ಜೇನು ಹುಳ, ಅದನ್ನು ಇಟ್ಟು ಮಾಡ್ತೀನಿ. ಜೇನಿನಿಂದ ನಾನು ಒಂದು ಬಾಕ್ಸಿಗೆ 5ರಿಂದ 8 kg ತುಪ್ಪ ಬರ್ತೈತೆ. ನಾನು 15 ಬಾಕ್ಸಿಂದ ನಾನು 5 kg ಮಿನಿಮಮ್ ಇಟ್ಕೊಂಡ್ರು 75 kg ಒಂದು ವರ್ಷಕ್ಕೆ ಜೇನುತುಪ್ಪ ತಗೊತೀನಿ. ಸರ್, ನಿಮಗೆ ಈ ಸಮಗ್ರ ಕೃಷಿ ಯಾವಾಗ ಬಂತು ಐಡಿಯಾ ಯಾಕೆ ಬಂತಂತಾರೆ, ನಾನು ಇದನ್ನೇ ಯೋಚನೆ ಮಾಡಿದೆ. ಎಲ್ಲ ರೈತರು ಯಾಕೆ ಲಾಭ ಬರಲ್ಲ, ಕಷ್ಟ ಐತೆ ರೈತರು ಜೀವನ ಮಾಡಬಾರ್ದು, ರೈತರಿಗೆ ಭಾಳ ತೊಂದರೆ ಐತೆ, ಸುಮ್ಮನೆ ಯಾವ್ದಾನ ಜಾಬ್ಗೆ ಹೋಗ್ಬೇಕು, ಅದೇ ಉತ್ತಮ ಹಿಂಗೆ ಅಂತ ಎಲ್ಲರೂ ಅಂತಿದ್ರು. ನಾನು ಅದನ್ನು ಸಾಧಿಸಿ ತೋರಿಸ್ಬೇಕು. ಮಿಶ್ರ ತಳಿ ಮಾಡಿದ್ರೆ 1 ಗ್ಲಾಸ್ ಆದರೆ 1 ಬರ್ತೈತೆ ಅಂತ ನಾನು ಒಂದು ಕಾನ್ಸೆಪ್ಟ್ ಇದು ಮಾಡಿದಾಗ ನಾನು ಹಾಸನ, ಸಕಲೇಶ್ವರ, ಶಿವಮೊಗ್ಗ ಎಲ್ಲ ಕಡೆ ಸರ್ವೆ ಮಾಡಿದೆ. ಸರ್ವೆ ಮಾಡ್ಕೊಂಬಂದು ಅಲ್ಲಿ ಏಲಕ್ಕಿ, ಮೆಣಸು, ಕಾಫಿ ಎಲ್ಲ ಬೆಳೀತಾ ಇದ್ರು. ಅದರಿಂದ ಪ್ರಾಫಿಟ್ ಎಷ್ಟು ಬರ್ತೈತೆ, ಒಂದು ಗಿಡದಿಂದ ಎಷ್ಟು ಬರ್ತೈತೆ ಅದೆಲ್ಲ ಅಸೆಸ್ ಮಾಡ್ಕೊಂಡೆ. ಅದನ್ನು ವರ್ಕೌಟ್ ಮಾಡಿ ಆಮೇಲೆ ಇಲ್ಲಿ ಯಾರೇ ಕೇಳಿದ್ರು ಈ ಏರಿಯಾದಾಗ ಬರೋಲ್ಲ ಸರ್, ಏಲಕ್ಕಿ ಮೆಣಸು ಯಾಕೆ ಬೆಳಿತೀರಿ, ಲಾಸ್ ಆಗ್ತೈತೆ ಹೇಗೆ ಅಂತಂದರು. ಧೈರ್ಯ ಮಾಡಿ ಹಾಕ್ಬಿಡೋಣ ಅಂತೇಳಿ ನೋಡೋಣ ಅಂತ ಫಸ್ಟ್ ಇಯರ್ ಹಾಕಿದೆ. ಈಗ 2 ವರ್ಷ ಆಯಿತು. ಈಗ ಆಲ್ರೆಡಿ ನಾನು ಮೆಣಸು ಏಲಕ್ಕಿ ತೊಗೊಂಡಿದ್ದೀನಿ. ಏನು ಒಂದು 10% ವೇಸ್ಟೇಜ್ ಇದ್ದೇ ಇರ್ತೈತೆ. ನಾನು 100 ಗಿಡ ಹಾಕಿದ್ರೆ 10 ಗಿಡ ಹೋಗ್ತಾವೆ, ಇಲ್ಲ ಅನ್ನಂಗಿಲ್ಲ. 100ಕ್ಕೆ 100 ನಾವು ಪಡೆಯೋಕ್ಕಾಗೋದಿಲ್ಲ. ಪ್ರಕೃತಿ ನಮ್ಗೆ ಏನು ಕೊಡ್ತತೆ, ನಾವು ಕಷ್ಟಪಟ್ಟರೆ ಭೂಮಿ ತಾಯಿ ನಮಗೆ ಪ್ರತಿಫಲ ಕೊಡ್ತತೆ. ಫಸ್ಟ್ ನಾವು ಅದಕ್ಕೇನೇನು ಪೋಷಕಾಂಶ ಕೊಡಬೇಕು. ನಾನು ಈಗ ಒಂದು ಕೆಮಿಕಲ್ ಯೂಸ್ ಮಾಡಿದಲ್ಲಿ ಬರೀ ಆರ್ಗ್ಯಾನಿಕ್ ಇದರಲ್ಲಿ, ಅಂದರೆ ಇಲ್ಲಿ ಬೀಳ್ತಕ್ಕಂಥ ಗರಿಯನ್ನು ಪೌಡ್ರ್ ಮಾಡಿ ಹಾಕೋದು ಮತ್ತು ಹಸುವಿನ ಸಗಣಿಯನ್ನು ಹಾಕೋದು, ಅಷ್ಟರಲ್ಲೇ ನಾನು ಬೆಳ್ಕೊಂಡು ಈಗಿಷ್ಟು ಇಂಪ್ರೂವ್ಮೆಂಟ್ ಆಗಿದೆ ತೋಟ. ಸರ್, ಇದು ಸಮಗ್ರ ಕೃಷಿ ಅಂದರೆ ಏನು? ಸಮಗ್ರ ಕೃಷಿ ಅಂತಂದರೆ ಎಲ್ಲ ಥರ ಇರೋದು. ಮಿಶ್ರ ತಳಿ ಅಂತಾರಲ್ಲ, ಅದಕ್ಕೆ ಸಮಗ್ರ ಕೃಷಿ ಅಂದರೆ ನಾವು ನ್ಯಾಚುರಲ್ ಆಗಿ ಕೆಮಿಕಲ್ ಇಲ್ದಲೇ ಯೂಸ್ ಮಾಡೋದಕ್ಕೆ ಸಮಗ್ರ ಕೃಷಿ ಅಂತ. ಬಹು ಬೆಳೆಗಳು, ಹೆಚ್ಚಿನ ಬೆಳೆಗಳು, 1-2 ಇರ್ತೈತೆ, ಅಡಿಕೆ ತೆಂಗು ಇರ್ತೈತೆ. ಅದಕ್ಕಿಂತ ಸಮಗ್ರ ಕೃಷಿ ಅಂದರೆ ಹೆಚ್ಚಿನ 2ಕ್ಕಿಂತ ಜಾಸ್ತಿ ಇದ್ದವಕ್ಕೆ ಬಹು ಬೆಳೆಗೆ ಸಮಗ್ರ ಕೃಷಿ ಅಂತ. ಸರ್, ಈಗ ನಿಮ್ಮ ಸಮಗ್ರ ಕೃಷಿ ಏನು 1 ಎಕರೆ ಒಳಗೆ ಮಾಡ್ತಿದ್ದೀರಲ್ಲ, ಇದಕ್ಕೆ ನೀವು ಗೊಬ್ಬರದ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಿ? ಗೊಬ್ಬರದೇ ಹೇಳಿದ್ನಲ್ಲ, ಇಲ್ಲಿ ಬೀಳ್ತಕ್ಕಂಥ ನಮ್ಮಲ್ಲಿ ಏನು ಗರಿ, ತೆಂಗಿನ ಗರಿ, ಅಡಿಕೆ ಗರಿ ಏನು ಬೀಳ್ತತ್ತೋ ಅದು ಈ ಥರ ಸ್ಟಾಕ್ ಮಾಡ್ತೀನಿ. ಸ್ಟಾಕ್ ಮಾಡಿ 1 ವರ್ಷ ಆದಮೇಲೆ ಪೌಡ್ರ್ ಮಾಡ್ತೀನಿ. ಇದೇ ಪೌಡ್ರನ್ನ ನಾನು ಪ್ರತಿ ಗಿಡಕ್ಕೂ ಸುತ್ತ ಹಾಕ್ತೀನಿ. ಇದೇ ಪೌಡ್ರ್ ಇದೇ ಪೌಡ್ರ್ ಹಾಕಿರೋದು ಸುತ್ತ ಹಾಕಿದೆ. ಆಲ್ರೆಡಿ ಎಲ್ಲ ಗಿಡಕ್ಕೆ ಹಾಕಿದ್ದೀನಿ ನೋಡ್ರಿ. ಇದು ಫುಲ್ ಸ್ಟಾಕ್ ಇತ್ತು ಈ ಥರ ಎತ್ತರವಾಗಿ. ಅದನ್ನ ಈಗ ಆಲ್ರೆಡಿ ಅಲ್ಲಿ ಹಾಕಿದ್ದೀನಿ. 2 ತಿಂಗಳ ಕೊಳ್ತು ಬಿಡ್ತತೆ. ಅದ್ರ ಜೊತೆಗೆ ನಾನು ಸಗಣಿ ಗೊಬ್ಬರ ಹಾಕ್ತೀನಿ. ಇಷ್ಟು ಬಿಟ್ಟರೆ ಮತ್ತೆ ನಾನು ಏನೂ ತರೋದಿಲ್ಲ. ಜೀವಾಮೃತ ಒಂದು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಅದನ್ನು 1 ಗಿಡಕ್ಕೆ 1 ಲೀಟ್ರ್ ಹಾಕ್ತೀನಿ. ಜೀವಾಮೃತ, ಸಗಣಿ ಗೊಬ್ಬರ ಮತ್ತು ಇದು ಇಷ್ಟು ಬಿಟ್ಟರೆ ನಾವು ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ. ಯಾವುದು ಹೊರಗಡೆಯಿಂದ ಏನೂ ತರಂಗಿಲ್ಲ. ದುಡ್ಡು ಹಾಕಿ ಇಲ್ಲೇ ಬೆಳೆಯೋದು, ಇಲ್ಲೇ ಇದು ಮಾಡೋದು. ಮನೇಲಿ ಜೀವಾಮೃತ ಮಾಡ್ಕೊತೀನಿ. ಅದನ್ನ ಮಾತ್ರ ಇಲ್ಲಿ ತಂದು ಸ್ಪ್ರೇ ಮಾಡ್ತೀನಿ, ಬಿಟ್ಟರೆ ಏನಿಲ್ಲ. ಓಕೆ, ಈಗ ಅಡಿಕೆನ ಸಾಮಾನ್ಯವಾಗಿ ಒಂದಿಕ್ಕ ನೋಡಿದ್ರೆ ಡಿಸ್ಟೆನ್ಸ್ ಕೊಡ್ತಾರೆ. ನೀವು 2 ಜೊತೆ ಇಕ್ಕಿದಿರಲ್ಲ, ಇದು ಕಾನ್ಸೆಪ್ಟ್ ಹೇಗೆ ಅಂತಂದರೆ, ನಮ್ಮದು ಇದು ಡಬಲ್ ಇನ್ಕಮ್ ಆಗಲಿ ಅಂತಂದರೆ, ಈಗ 1 ಗಿಡದಲ್ಲಿ ನನಗೆ 2 kg ಬರ್ತತೆ. ಇದು 2 ಗಿಡದಿಂದ 3 kg ಸಿಗ್ತತೆ. ಸೊ 4 kg ಬರೋ ಬದಲು 1 kg ಅಂದರೆ ಎಕ್ಸ್ಟ್ರಾ ಸಿಗ್ತತೆ. ಸ್ಪೇಸ್ ಜಾಸ್ತಿ ಆಗೋದ್ರಿಂದ ನನಗೆ ಈಗ ಅದನ್ನು 7
9 ಇಡ್ತೀವಿ ಒಂದೊಂದು ಇಡೋದನ್ನ. ಇದು 1.5 2 ಅಡಿಗೆ ಇಟ್ಟಿದ್ದೀವಿ. ಸೊ ಇದು ಒಂದು ಗಿಡದಲ್ಲಿ 2 kg ಕೊಡೋದು ಅಡಿಕೆನ 2 ಗಿಡದಿಂದ 3 kg ಸಿಗ್ತತೆ. ಬೇರೆ ಕಡೆ ಹಾಕಿದ್ರೆ 4 kg ಸಿಗ್ತತೆ. ಬಟ್ ಈಗ ನಂಬರ್ ಆಫ್ ಟ್ರೀಸ್ ಜಾಸ್ತಿ ಆಯ್ತು. 7 9 ಇಟ್ಟಾಗ ಇಷ್ಟು ನಾವು ನಂಬರ್ ಆಫ್ ಟ್ರೀಸ್ ಜಾಸ್ತಿ ಮಾಡಕ್ ಬರೋದಿಲ್ಲ. ಆ ಉದ್ದೇಶಕ್ಕೆ ಇದು ಮಾಡಿರೋದು ಅಷ್ಟೇ. ಇದು ಸರ್, ಇದು ಏಲಕ್ಕಿ ಗಿಡ. ಹೌದು, ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ 2 ರಿಂದ 2.5 ವರ್ಷಕ್ಕೆ ಫಸಲು ಬಿಡ್ತತೆ. ನಾನು ತಂದು ಒಂದು ಸಿಂಗಲ್ ಸಸಿ ಹಾಕಿದ್ದೆ. ಇದು 60 ರಿಂದ 70 ಕಂದಾಗಿ ಒಂದು ಸೈಡಲ್ಲೆಲ್ಲ ಹೂವಾಗಿ ಈ ಥರ ಬರ್ತಾ ಇತ್ತು. ಈಗ ಆಲ್ರೆಡಿ ಇದು ಹೂ ಆಗ್ತಾ ಇತ್ತು. ಇಲ್ಲಿ ಇದು ಹೂ ಇದೆ ನೋಡ್ರಿ. ಇದು ಹೂವಾಗಿ ಇಲ್ಲಿ ಕಾಯಿ ಬಿಡ್ತತೆ. ಇಲ್ಲೆಲ್ಲ ಸುತ್ತ ಬರ್ತದೆ. ಇದು ಇಲ್ಲೇ ಎಲ್ಲ ಇದ್ರ ಮೇಲೇನೆ ಬಿಡುತ್ತೆ ಕಾಯಿ. ಇಲ್ಲೇ ಬಿಡಿಸ್ಬೋದು. ಹೀಗೆ ಬಿಡ್ತತೆ 2 ರಿಂದ 2.5 ವರ್ಷ. ಆ ಮೇಲ್ಗಡೆ ಸೀಳಲ್ಲಿ ಆಲ್ರೆಡಿ ಒಂದು ಫಸ್ಟ್ ಟೈಮ್ ಫಸಲು ತೊಗೊಂಡಿದ್ದೀನಿ. ಫಸ್ಟ್ ಈಲ್ಡ್ ಎಲ್ಲೇ ಏಲಕ್ಕಿ ಗಿಡ ಬೆಳೀಲಿ, ಫಸ್ಟ್ ಇದರಲ್ಲಿ 1 ಗಿಡಕ್ಕೆ 1/4 kg ಏಲಕ್ಕಿ ಬರ್ತೈತಿ. ನಾನು ಸ್ಪೆಸಿಫಿಕ್ ಆಗಿ ಅದನ್ನು ತೂಕ ಮಾಡೇ ನೋಡಿದ್ದೀನಿ. 1/4 kg ಬರ್ತೈತೆ. ಸೆಕೆಂಡ್ ಇಯರಲ್ಲಿ 2 ರಿಂದ 2.5 kg ಬರ್ತೈತಿ. ಸೊ 2 ರಿಂದ 2.5 kg ಕನಿಷ್ಠ ನೀವು 2 kg ಹಿಡಿದ್ರು 3,000 ರೂಪಾಯಿ ನಂತರ ಒಂದು ಗಿಡಕ್ಕೆ 6,000 ರೂಪಾಯಿ ಲಾಭ ಇರ್ತದೆ ನಮಗೆ. ಅಂದರೆ ಖರ್ಚು 2,000 ತೆಗೀರಿ, 4,000 ರೂಪಾಯಿ ಲಾಭ ಇರ್ತದೆ. ಈಗ ನೀವು ಒಂದು ಇಕ್ಕಿರೋದು ಇದು ಇಷ್ಟ ಆಗೈತೆ. ಇದು ಹೌದು, ಇಷ್ಟರಿಂದಲೇ ಅದು ಗಿಡ ಎಲ್ಲ ಏಲಕ್ಕಿ ಬಿಡೋದು. ಒಂದೇ ಸಸಿ ತಂದಾಕೋದು. ನೀವು ಎಲ್ಲಿ ತಂದ್ರಿ? ನಾವು ತಂದಿದ್ದು ಸಕಲೇಶ್ಪುರ. ಹೌದು. ಇವಾಗ ನಿಮ್ಮ ಹತ್ರ ಎಷ್ಟು ವೆರೈಟೀಸ್ ಏಲಕ್ಕಿ ಇದೆ? ಈಗ ಏಲಕ್ಕಿ ಒಂದೇ ತರ, ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಸ್ ವೈಟ್ ಒಂದಿದೆ, 2 ತರ ಇದೆ. ಆದ್ರೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಆಕ್ಚುಲಿ ಒರಿಜಿನಲ್. ಇದು ಅದು ವೈಟ್ ತರ ಏನಿರ್ತತಲ್ಲ ಅದು ಸ್ವಲ್ಪ ಅಂದರೆ ರೇಟ್ಸು ಅದೆಲ್ಲ ಕಡಿಮೆ ಆಗ್ತದೆ. ಇದು ಒಳ್ಳೆ ಡಿಮ್ಯಾಂಡ್ ಐತೆ, ರೇಟು ಜಾಸ್ತಿ. ನಾಟಿ ಅಂತಾನೆ ಹೇಳ್ಬೋದಾ? ನಾಟಿನೇ, 2 ನಾಟಿನೇ. ಹೌದು, ಹೈಬ್ರಿಡ್ ಇಲ್ಲೇ ಇಲ್ಲ. ಹೌದು. ಈಗ ನೀವು ಸಮಕೃಷಿ 1 ಎಕರೆ ಒಳಗೆ ಇದು ಮಾಡಿರಲ್ಲ, ಇದು ಹೆಂಗೆ ಲೇಬರ್ಸ್ಗಳೆಲ್ಲ ಹೆಂಗೆ? ಲೇಬರ್ ನನಗೆ ಡೈಲಿ ವೇಜಸ್ ಸಿಗ್ತಾರೆ. ಡೈಲಿ ಇದು ತಗೊಂಡು ಅವ್ರಿಗೇನು ಪೇಮೆಂಟ್ ಇದೆ ಕೊಟ್ಟು ನಾನು ಕೆಲಸ ಮಾಡಿಸ್ಕೊತೀನಿ. ಎಸೆನ್ಷಿಯಲ್ ಇದ್ದಾಗ ತೊಗೊತೀನಿ, ಬೇಡ ಅಂದಾಗ ರಜೆ ಮಾಡ್ಕೊತೀನಿ. ಥ್ರೂಔಟ್ ಇಯರ್ ಇಟ್ಕೊಳೋದಿಲ್ಲ. ನನಗೀಗ ಅಡಿಕೆ ಸೀಸನ್ ಬಂದಾಗ ನಾನು ಸಹ ಚೈನಿ ಕೊಡ್ದಂಗೆ ನಾನೇ ಸ್ವಂತ ಬೇಯಿಸಿ, ನಾನೇ ಕೊಯ್ದು ಬೇಯಿಸಿ ಒಣಗಿಸಿ ಮಾರ್ತೀನಿ. ಸೊ ಅದರಿಂದಲೂ ನನಗೆ ಲಾಭ ಐತೆ. ಈಗ ನಾನು ಚೈನಿಗೆ ಇದು ಕೊಟ್ಟರೆ 1 ಎಕರೆ ನನಗೆ 5 ಲಕ್ಷ ಅನ್ನೋದು ಅವ್ರು 3 ಲಕ್ಷಕ್ಕೆ ತಗೊತಾರೆ. ನನಗೆ 2 ಲಕ್ಷ ರೂಪಾಯಿ ಲಾಸ್ ಆಗ್ತದೆ, ಕಡೆಗೆ 1.5 ಲಕ್ಷ ಆದರೂ ಹೋಗ್ತೈತೆ. ನಾನು 50,000 ಖರ್ಚು ಮಾಡ್ತೀನಿ ಲೇಬರು ಬೇಸಕ್ಕೆಲ್ಲ. ನಾನು 4 ಲಕ್ಷ ಆದರೂ ತಗೊತೀನಿ. ಸೊ 1 ಲಕ್ಷ ಎಕ್ಸ್ಟ್ರಾ ಸಿಗ್ತದೆ ನಾನು ಕಷ್ಟಪಡೋದ್ರಿಂದ. ನಾನು 3 ತಿಂಗಳು ಅಷ್ಟೇ ಕಷ್ಟಪಡ್ತೀನಿ. ಇದ್ರ ಜೊತೆಗೆ ಅದನ್ನು ಮಾಡ್ಕೊತ ಹೋಗ್ತಾ ಇರ್ತೀನಿ. ಜಾಗ ಇದ್ದಾಗ ಅಲ್ಲಿ ಆ ಕಡೆ ಜಾಗ ಇದೆ, ಅಲ್ಲಿ ಒಣಗಿಸ್ಕೊಂಡು ಇದು ಮಾಡ್ತೀನಿ. ಓಕೆ. ಇವಾಗ ನಿಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಗಿಡ ಇದೆ? ಇಲ್ಲಿ 500 ಅಡಿಕೆ ಗಿಡ ಇದಾವೆ. 500 ಅಡಿಕೆ ಗಿಡ. ತೆಂಗು 30 ಇದಾವೆ. ಹಣ್ಣಿನ ಗಿಡಗಳು? ಹಣ್ಣಿನ ಗಿಡ 150 ಥರ ಇದಾವೆ. ಸುತ್ತ ಬೌಂಡ್ರಿ ಎಲ್ಲ 150 ಹಣ್ಣಿನ ಗಿಡ ಇದಾವೆ. ಸ್ನೇಹಿತರೆ, ನೀವೇನೋ ಈ ತೋಟದಾಗ ಬಂದಿದ್ದೀರಾ ಅಂದರೆ ನಿಮಗೆ ಸ್ಪೇಸ್ ಸಿಗಲ್ಲ ಸುಲಭನಾಗಿ. ಎಲ್ಲ ಏನೋ ಅಂತಂದರೆ ಸಾಮಾನ್ಯವಾಗಿ ನಮ್ಮ ತೋಟಗಳು ಅಂತ ಏನಂದರೆ ಬರೀ ತೆಂಗಿನ ಗಿಡ ಇರುತ್ತೆ ಅಷ್ಟೇ. ಅಡಿಕೆ ಇಲ್ಲ, 2 ಇರ್ತದೆ ಅಷ್ಟೇ. ಅಡಿಕೆ ತೆಂಗು ಮಾತ್ರ ಇರುತ್ತೆ, ಬಿಟ್ರೆ ಬೇರೆ ಏನಿರಲ್ಲ. ಬಟ್ ಇವ್ರ ತೋಟದಲ್ಲಿ ಹಂಗಲ್ಲ, ನಿಮಗೆ ತುಂಬ ವೆರೈಟೀಸ್ ಆಫ್ ಗಿಡಗಳೆಲ್ಲ ನೋಡ್ಬೋದು. ಎಲ್ಲ ವೆರೈಟೀಸ್ ಇದಾವೆ ನಿಮಗೆ. ಎಲ್ಲ ವೆರೈಟೀಸ್ ಇನ್ನೇನು 2 ವರ್ಷ ಆಯಿತು, ಇನ್ನೊಂದು ವರ್ಷಕ್ಕೆ ಎಲ್ಲ ಫಸಲು ಬಿಡ್ತೈತೆ. ಆಲ್ರೆಡಿ ಸ್ಟಾರ್ ಫ್ರೂಟ್ ತಿಂದಿದ್ದೀವಿ, ಮಿರಾಕಲ್ ಫ್ರೂಟ್ ತಿಂದಿದ್ದೀವಿ, ಸೀಬೆಕಾಯಿ ತಿಂದಿದ್ದೀವಿ, ಕೋವಾ ತಿಂದಿದ್ದೀವಿ. ಈಗ ಒಂದು ಗಿಡದಲ್ಲಿ ನಿಮಗೆ ಏಲಕ್ಕಿ ಎಷ್ಟು ಬರ್ಬೋದು? ನಾ ಹೇಳಿದ್ನಲ್ಲ ಸರ್, 2 kg ಬರ್ತೈತೆ. ಫಸ್ಟ್ ಇಯರು 1/4 kg ಬರ್ತೈತೆ. ಸೆಕೆಂಡ್ ಇಯರ್ 2 kg ಬರ್ತೈತೆ. ಸೆಕೆಂಡಿಂದ ರೋಟ್ ಇರ್ತೈತೆ. ಒಂದು 40 ವರ್ಷ ಲೈಫ್ ಅದ್ರದ್ದು. 30 ರಿಂದ 40 ವರ್ಷ ಆರಾಮಾಗಿ ಜೀವನ ಮಾಡ್ಬೋದು. ನೋಡಿ, ಈ ತೋಟದಲ್ಲಿ ನಿಮ್ಗೆ ಆಲ್ರೆಡಿ ಏನು ಸಮಗ್ರ ಕೃಷಿ ಐತೆ ಅಂತ ಹೇಳಿದ್ದೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಒಂದು ಅರಳಿ ಮರ ಇದೆ. ಇದು ಅರಳಿ ಮರ ನಾನು 2 ವರ್ಷ ಹಿಂದೆ ಇಷ್ಟೇ 5 ಅಡಿ ಇತ್ತು. ಈಗ ಇಷ್ಟು ಬೆಳೆದಿದೆ. ಎಲ್ಲರೂ ಯೂಶಲಿ ಏನು ಮಾಡ್ತಾರೆ, ಅರಳಿ ಮರ ಬೆಳೆದ್ಬಿಟ್ರೆ 6 ಅಡಿಕೆ ಗಿಡ ಹೋಗ್ತವೆ. ಸೊ ಕಮರ್ಷಿಯಲ್ ನಿಮಗೆ ದುಡ್ಡು ಲಾಸ್ ಆಗ್ತತೆ ಅಂತೇಳಿ ಭಾಳ ಜನ ಹೇಳ್ತಾರೆ. ನನಗೆ ಇದರಿಂದ ಬೆನಿಫಿಟ್ ಅದೇ. ಏನು ಗೊತ್ತಾ, ಇದು 24/7 ಅಂತಂದರೆ 24 hours ಅದು ಆಕ್ಸಿಜನ್ ಕೊಡ್ತತೆ. ಹೌದು. ಸೊ ನಮಗೂ ಹೆಲ್ತ್ಗೆ ಪಾಯಿಂಟು, ಗಿಡಗಳಿಗೂ ಆಕ್ಸಿಜನ್ ಸಿಗ್ತತೆ. ಸೊ ಹಾಗಾಗಿ ಇದರಿಂದ ಒಂದು ಆಶೀರ್ವಾದನೂ ಐತೆ. ಎಲ್ಲರೂ ಈಗ ಮಾಘ ಮಾಸದಲ್ಲಿ, ಈ ಅಧಿಕ ಮಾಸದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಮರಳ ಸುತ್ತುತ್ತಾರೆ. ನೀವು ಒಂದು ಸಾರಿ 3 ರೌಂಡ್ ಬರ್ರಿ, ಇಲ್ಲಿನ ಪ್ರಶಾಂತತೆ ಗಮನಿಸ್ರಿ, ಅಲ್ಲಿ ಕೂತು ಗಮನಿಸ್ರಿ, ವ್ಯತ್ಯಾಸ ನಿಮಗೆ ಗೊತ್ತಾಗ್ತೈತಿ. ಜಸ್ಟ್ ಟ್ರಯಲ್ ಬರ್ರಿ ನನ್ನ ಜೊತೆ. ದೇವರು, ಇದು ಒಂದು ದೇವರ ಸನ್ನಿಧಿ, ದೇವರ ಆಶೀರ್ವಾದ. ಒಂದು ಮಾನಸಿಕವಾಗೂ ನಿಮಗೆ ಚೇಂಜಸ್ ಆಗ್ತದೆ. ಅಡಿಕೆ ಗಿಡದಾಗ ಅದೇ ಬೆಳೆದೈತೆ. ಅದು ಉದ್ಭವ ಅಂತಾರಲ್ಲ, ಹಂಗೆ ಬೆಳೆದೈತೆ. ಯಾರು ತಂದು ಹಾಕಿದ್ದಲ್ಲ, ಅದಕ್ಕೋಸ್ಕರ ನಾನು ತೆಗಿಯೋದಿಲ್ಲ, ತಂದು ಹಾಕೋದಿಲ್ಲ ನಾನು. ಉದ್ಭವ ಅದು ಇಲ್ಲೇ ಬೆಳೆದೈತೆ. ಅಂದರೆ ಅದು ಆಶೀರ್ವಾದ. ನನಗೆ ದೇವರೇ ಬಂದಿಲ್ಲಿ ನಿಂತಿದ್ದಾನೆ, ನೀನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾನೆ ಅನ್ನೋ ನನ್ನ ಭಾವನೆ. ಅಭಯ ಹಸ್ತಿದ್ದಂಗೆ. ಅದಕ್ಕೋಸ್ಕರ ನಾನು ಉಳಿಸ್ಕೊಂಡಿದ್ದೀನಿ. ಈಗ ಸಾಮಾನ್ಯವಾಗಿ ಗಿಡ ಹಾಕಿದೀವಿ ಅಂದ್ರೆ ನಾವು ಜಾಗ ಇಲ್ಲ ನಮಗೆ. ಹೌದು, ಬಿಟ್ಬಿಡ್ಬೇಕು, ಇಲ್ಲ ತೆಗಿಬೇಕು ಅಂತಾರೆ. ಇಲ್ಲಾಂದ್ರೆ 8 ಗಿಡ ಹೋಗ್ತಾವೆ. ಇಲ್ಲಿ 8 ಗಿಡ ಜಾಗ ಹೋಗ್ತೈತೆ ಅಂತಾರೆ. ಈಗ 8 ಗಿಡ ನನಗೆ ಹೋದ್ರೂ ಪರವಾಗಿಲ್ಲ,
ಮುಂದೆ ಇದ್ರದ್ದು ಆಶೀರ್ವಾದ ಇರ್ತತೆ. ಹೌದು. ಜಸ್ಟ್ ಒಂದು 5 ನಿಮಿಷ ಸೈಲೆಂಟಾಗಿ ಬೇಕಾದ್ರೆ ಇಲ್ಲಿ ಪ್ರೇಯರ್ ಥರ ನಿಮ್ಗೆ ಒಂಥರ ಇದು ಮಾಡ್ತಾರಲ್ಲ ಹಂಗಿದ್ದುಬಿಡಿ, ಡಿಫ್ರೆನ್ಸು ಗೊತ್ತಾಗ್ತದೆ. ಇಲ್ಲ ಮೌನವಾಗಿ 3 ರೌಂಡ್ ಬಂದ್ರಲ್ಲೇ ನಿಮ್ಮ ಮಾನಸಿಕವಾಗಿ ಏನೋ ಒಂದು ನೆಮ್ಮದಿ ಅದು ಚೇಂಜಸ್ ಆಗ್ತೈತೆ. ನನಗೂ ಆಗೈತೆ, ಅದು ನಿಮ್ಗೊಂಥರ ಎಕ್ಸ್ಪೀರಿಯನ್ಸ್ ನಿಮಗೆ ರಿಯಲಾಗಿ ಗೊತ್ತಾಗೈತೆ. ಅದೇ ನೀವು ಬೇರೆ ವೈಬ್ರೇಷನ್ ಇದ್ದಂಗೆ, ಅದು ಒಂದು ಪಾಸಿಟಿವ್ ಎನರ್ಜಿ, ಇದರಿಂದ ಒಂದು ದೇವರ ಆಶೀರ್ವಾದ ಇದ್ದಂಗೆ ನಾವುಗೆ. ಅದು ಮೇನ್ ವಿಶೇಷತೆ ಇಲ್ಲಿ. ಇಲ್ಲಿ ಹರೀಶ ತೋರಿಸಿಲಿ, ಇಲ್ಲಿ ನೋಡು ಯಾವುದೇ ಇದು ಅಡಿಕೆ ಮರ ಇದ್ರೂ ಅದು ಇದು ಕೂಡಿದೆ, ಕೂಡಿದ್ರು ಇದು ಉದ್ಭವ ಇಲ್ಲಿಂದಲೇ ಬಂದಿದೆ, ಅದು ಬೇರೆ ಸಮೇತ. ಹಾಗಾಗಿ ಏನು ತೊಂದರೆ ಆಗಿಲ್ಲ. ನಮ್ಗೆ ಇನ್ನೊಂದು 4 ಗಿಡ ಹೋದ್ರೂ ನಮ್ಗೆ ಇದು ರಕ್ಷಣೆ ನಮಗೆ. ಹಾಗಾಗಿ ಭಾಳ ಜನ ತೆಗೀರಿ ಬ್ರಾಂಚಸ್ಸು ಎಳೆದಿದ್ದಾಗ ಅಂದಿದ್ರು, ನಾವು ಉಳಿಸ್ಕೊಂಡ್ ಬಂದಿದ್ವಿ. ಏನಂತ ಕಂಡಿದ್ದೀವಿ ಅಂತಂದ್ರೆ, ಈ ಹಳ್ಳಿ ಮರ ಅಂತಂದ್ರೆ ಮನುಷ್ಯನಿಗೆ ಮಾತ್ರ ಏನಿಲ್ಲ, ಎಲ್ಲ ಗಿಡಗಳಿಗೆ ಸಮೇತ ನಾ ಹೇಳ್ತಾ ಇದ್ದಿಲ್ಲ. ಹಂಗಾಗಿ ದಷ್ಟಪುಷ್ಟವಾಗಿರೋದು ಅದು ಒಂದು ಕಾರಣನೇ. ಗಿಡಗಳು ಇಷ್ಟು ಹಸಿರು ಕಾಣ್ತಾ ಇದ್ ನೋಡ್ರಿ, ನಾನು ಹೇಳಿದ್ನಲ್ಲ ನೇಪಿಯರ್, ಅಷ್ಟು ಹಸಿರು ನೀವು ಎಲ್ಲೂ ಸಿಗೋದಿಲ್ಲ ನೋಡ್ರಿ. ಕೆಮಿಕಲ್ ಹಾಕೋದ್ರೆ ಅಷ್ಟು ಬರೋದಿಲ್ಲ. ನಮ್ಮ ಚಿಂತನೆಗಳು ಹೆಂಗಿದೆ ಅಂತಂದ್ರೆ ಬರೀ ನಮ್ಮ ಸ್ವಾರ್ಥ ನೋಡ್ಕೊಂತೀವಿ. ನಮ್ಗೆ ಒಳ್ಳೆ ಗಾಳಿ ಸಿಕ್ಬಿಟ್ರೆ ಸಾಕು, ಬೇರೆ ಏನು ಒಳ್ಳೇದಾಗಬೇಕು ಅನ್ನೋದು ಒಂದು ಚಿಂತನೆ. ಪ್ಲಸ್ ನಾವು ಕೆಮಿಕಲ್ ಹಾಕೋದ್ರಿಂದ ಭೂಮಿ ಕೊಲ್ತೀವಿ, ಭೂಮಿ ಕೊಂತು ನಾವು ಜೀವಿಸಿದ್ರು ನನಗೆ ಕೆಮಿಕಲ್ ಬರ್ತದೆ. ನಾನು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ತೀನಿ. ಕೆಮಿಕಲ್ ಇದ್ದು ಏನೇ ತರಕಾರಿ ತಿನ್ನಲಿ, ಎಳ್ನೀರು ಕುಡಿಲಿ, ಹಣ್ಣು ತಿನ್ನಲಿ, ಅದರಿಂದ ಏನಾಗ್ತದೆ ಮತ್ತು ಹಾಸ್ಪಿಟ್ಲಿಗೆ ದುಡ್ಡು ಹೋಗ್ತೈತಿ. ಇದು ಸ್ವಲ್ಪ ಗ್ರೋತು ಈಲ್ಡು ಕಮ್ಮಿ ಇದ್ರೂ ಹೆಲ್ತಿ ಇದು ಫುಡ್ ತಿಂತಾ ಇದ್ದೀವಿ ನಾವು. ಅದರಿಂದ ನಮಗೆ ಹೆಲ್ತಿ ಚೆನ್ನಾಗೂ ಇದೆ. ನಾವು ಫುಲ್ ಆಕ್ಟಿವ್ ಆಗಿದ್ದೀನಿ. ನಾನು 64 ಏಜ್ ಈಗ. ಆರಾಮಾಗಿ ಈಗ ಅಡ್ಡಾಡ್ಕೊಂಡಿದ್ದೀನಿ ನೋಡ್ರಿ. ಇನ್ನು ಎಷ್ಟು ಬೇಕಾದ್ರೆ ಇನ್ನು ಅಲ್ಲಿ 2 ಎಕರೆ ಐತೆ, ಅದನ್ನು ಮೇಂಟೈನ್ ಮಾಡ್ತೀನಿ. ಇದಕ್ಕೂ ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ಕೊಂಡಿದ್ದೀನಿ. ನಿಮ್ಮ ನಿಜವಾಗ್ಲೂ ನಿಮ್ಮ ಆಕ್ಟಿವ್ನೆಸ್ಸು ಅಲ್ಲ ಹೇಳೋದು, ಇನ್ನೂ ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಬೇರೆ ಬೇರೆ ಐಡಿಯಾಸ್ ಇದಾವೆ, ಹೇಳದ್ನಲ್ಲ, ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ನಾನು ಐಡಿಯಾಸ್. ನನ್ನ ಭಾಳ ಇದೆ. ಸರ್, ಏನೀಗ ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ದೀರಲ್ವಾ, ಈ ಮಾಡಿದಾದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ? ಬದಲಾವಣೆ, ನಾನು ಫಸ್ಟ್ ಪಾಯಿಂಟ್ ಹೆಲ್ತ್ ಇಂಪ್ರೂವ್ ಆಯಿತು. ನನಗೆ ಖುಷಿ ಸಿಕ್ತಿದ್ರಿಂದ. ಆಮೇಲೆ ಬೇರೆಯವ್ರಿಗೆ ಕೆಮಿಕಲ್ ಇದು ಕೊಡ್ತೀನಿ ಅನ್ನಂಗಿಲ್ಲ, ಒಳ್ಳೆ ಫುಡ್ ಕೊಡ್ತೀನಿ. ಅವರು ಕಡಿಮೆ ರೇಟೇ ಕೊಡಲಿ ಅಥವಾ ಎಷ್ಟಕ್ಕೆ ತಗೊಂಡೋಗ್ಲಿ, ಅವ್ರಿಗೆ ನಾನು ಬೇರೆಯವ್ರಿಗೆ ಒಂದು ವಿಷ ಕೊಟ್ಟು ನಾನು ದುಡ್ಡು ತಿನ್ನಬೇಕು ಅಂತ ಇಲ್ಲ. ಒಳ್ಳೆ ಅಮೃತ ಕೊಟ್ಟು ದುಡ್ಡು ತಿಂತಾ ಇದ್ದೀನಿ. ಸೊ ಅಮೃತ ಅಂತಂದರೆ ಅದು ಏನು ವಿತೌಟ್ ಇದು ಕೆಮಿಕಲ್ ಅಂತ. ಸೊ ಆರ್ಗ್ಯಾನಿಕ್ ಅಂತಂದರೆ ಅದಿದು. ನಿಮಗೆ ಒಂದು ಜೇನುತುಪ್ಪ ಟೇಸ್ಟ್ ತೋರಿಸ್ತೀನಿ, ಅಲ್ಲಿ ಬಂದರೆ ಅದು ಜೇನುತುಪ್ಪ ತಿನ್ನಿರಿ, ನಮ್ಮ ತರಕಾರಿ ತಿನ್ನಿರಿ, ಅದಕ್ಕೂ ಹೊರಗಡೆದಕ್ಕೂ ನೀವೇ ಡಿಫ್ರೆನ್ಸ್ ಹೇಳ್ತೀರಿ. ನಾ ಸಮಗ್ರ ಕೃಷಿ ಬಂದಿದ್ದು ಅದೇ ಉದ್ದೇಶ, ಪ್ಲಸ್ ಆರ್ಗ್ಯಾನಿಕ್ ಹೋಗ್ತಾ ಇರೋದು ಅದೇ ಉದ್ದೇಶ. ಇನ್ಕಮ್ಮು ಬೇಕು, ಪ್ಲಸ್ ಆರೋಗ್ಯ ಬೇಕು, ಎಲ್ಲರೂ ನೆಮ್ಮದಿ ಬೇಕು. ನಾನು ಈ ಜೇನ್ಸ್ ಹಾಕಿರೋದ್ರಿಂದ 1 ಕಿಲೋಮೀಟ್ರ್ ಸುತ್ತ ತೋಟಗಳು ಇಂಪ್ರೂವ್ ಆಗ್ತದೆ. ಬರೀ ನಂದು ಒಂದು ತೋಟ ಇಂಪ್ರೂವ್ ಆಗಲ್ಲ, ಅದು ಪರಾಗಸ್ಪರ್ಶಕ್ಕೆ 1 ಕಿಲೋಮೀಟ್ರ್ ಹೋಗಿ ಬರ್ತೈತೆ ಬೆಳಗ್ಗೆ ಸಾಯಂಕಾಲದವರೆಗೂ. ಕತ್ಲಾದ ಕೂಡ ಎಲ್ಲಿ ಬಾಕ್ಸ್ ಇರ್ತದೆ ಅಲ್ಲಿ ಬಂದು ಸೇರ್ತಾವೆ ಅವು. ಸೊ ಹಾಗಾಗಿ ಅದ್ರದ್ದು ಸ್ವಭಾವನೆ ಹಂಗೆ, ರಾತ್ರಿ ಹೊತ್ತವು ಗೊತ್ತಾಗಲ್ಲ ಜಾಗ. ಈಗ ನಾನು ಇಲ್ಲಿ ಬಾಕ್ಸ್ ಇಟ್ಟಿದ್ದೀನಿ ಇವತ್ತು ಡೇ ಟೈಮ್ ಅಂತಂದರೆ, ರಾತ್ರಿಗೆ ಅಲ್ಲಿ ಬಾಕ್ಸ್ ಇಟ್ಟರೆ ಅವು ಇಲ್ಲಿ ಬರೋದಿಲ್ಲ, ಅಲ್ಲಿಗೆ ಬರೋದಿಲ್ಲ, ಜಾಗ ಚೇಂಜ್ ಆಗಲ್ಲ. ನೀವು ರಾತ್ರಿ ನಿಮ್ಮ ಮನೆಗೆ ಹೋಗ್ತೀರಿ, ನಿಮ್ಮ ಮನೆ ಬಾಗಿಲು ತಗೊಂಡು ನೀವು ಒಳಗೆ ಹೋಗ್ತೀರಿ, ಹಂಗೆ ಅವನು ಮನೆ ಅಂತ ಅವಕ್ಕೆ. ಸೊ ಆ ಮನೆ ಬದಲಾಸಂಗಿಲ್ಲ. ನೀವು ಮನೆ ಬದಲಾಯಿಸಿ ನಿಮ್ಮ ಮನೆಗೆ ಹೋದ್ರೆ ಬೇರೆಯವ್ರು ಬೈತಾರೆ, ಹಂಗೆ ಅವಕ್ಕೂ ಎಂಟ್ರಿ ಇಲ್ಲ. ಬೇರೆ ಕಡೆ ಇಟ್ಟರೆ ಆ ಬಾಕ್ಸನ್ನು ನಾವು ಹೊತ್ತು ನಮ್ಮ ಲೇಬರ್ ತಪ್ಪಿಟ್ರೂ ತಪ್ಪದು. ಅದಕ್ಕೋಸ್ಕರ ಆ ಬಾಕ್ಸ್ ಜಾಗ ನಾವು ಬದಲಾಯಿಸಲ್ಲ ರಾತ್ರಿ ಹೊತ್ತು. ಈಗ ಎಷ್ಟು ಬಾಕ್ಸ್ ಇದೆ? ಈಗ ನಮ್ಮ 30 ಬಾಕ್ಸ್ ಇದ್ದಾವೆ 1 ಎಕರೆಗೆ. ನಂದು ತೋಟ ನಾನೇನು ಸಮಗ್ರ ಕೃಷಿ ಮಾಡಿದಾಗ ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಸಾಕ್ಷಿ ತೆಂಗಿಂದ ಕಾಯಿನೇನೆ. ಫಸ್ಟ್ ತೊಗೊಂಡಾಗ ಇದ್ರಾಗ ಅರ್ಧ ಸೈಜ್ ಇತ್ತು. ನಾನು ಸಮಗ್ರ ಕೃಷಿ ಮಾಡಿ ಜೇನಿಟ್ಟು ಇದಕ್ಕೇನು ಇದು ಆರ್ಗ್ಯಾನಿಕ್ ಫುಡ್ ಕೊಟ್ಟದ ಮೇಲೆ ಈ ಸೈಜಿಗೆ ಬಂದಿದೆ. ಇದೇ ಥರ ಎಲ್ಲ ಗಿಡದಲ್ಲೂ ಬರ್ತತೆ. ಒಂದು 70% ಆಗಿದೆ, ಇನ್ನೊಂದು 30% ಇದೆ. ಅದನ್ನು ಇಂಪ್ರೂವ್ಮೆಂಟ್ ಮಾಡಿ 100% ಈ ಸೈಜ್ ತರಬೇಕು ಅಂತ ಉದ್ದೇಶ ಮಾಡ್ತಾ ಇದ್ದೀವಿ. ಈ ಗೊಬ್ಬರ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದೇ ಯಾವಾಗಲೇ ಹೇಳಿದ್ನಲ್ಲ ನಾನು, ಆ ಪೌಡ್ರ್ ಏನದೆಲ್ಲ ನಮ್ದು ಇಲ್ಲಿ ಸಿಗ್ತಕ್ಕಂಥದ್ದನ್ನೇ ಇದನ್ನು ಪೌಡ್ರ್ ಮಾಡಿ ಹಾಕಿದ್ದೀನಿ. ಇದರಿಂದಲೇ ಬರ್ತೈತೆ. ಪ್ರತಿ ತೆಂಗಿನ ಗಿಡಕ್ಕೂ ಇದೊಂದು ಪಾನ್ ಎಲೆ ಅಂತೇಳಿ ಹಾಕಿದ್ದೀನಿ. ಈ ಎಲೆ ಬಗ್ಗೆ ಪಾನ್ ಎಲೆ ಒಂದು ಸೈಜ್ ಇದೆ, ಫಸ್ಟ್ ಟೈಮ್ ಬಿಡ್ತಾರೆ ನೋಡ್ರಿ. ಇದು ಹೆಂಗಿದೆ ಇದು ಕ್ವಾಲಿಟಿ ನೋಡ್ರಿ, ಕಲರು, ಶೈನಿಂಗು ಹೇಗೆ ಅನ್ನಿಸ್ತದೆ ನಿಮಗೇನೆ. ಅಂದರೆ ಆರ್ಗ್ಯಾನಿಕ್ ಫುಡ್ ಆದ್ರಿಂದ ಹಿಂಗೆ ಬರ್ತತೆ. ಹಾಂ, ಅಂದರೆ ಸಾಮರ್ಥ್ಯ ಬೆಳಿತಾವೆ. ಹೌದು, ನಾವು ಹೆಂಗೆ ಆಹಾರ ತಿನ್ಕೊಂಡು ಈಗ ವೀಕ್ ಆದರೆ ಏನು ಮಾಡ್ತಾರೆ, ಗ್ಲೂಕೋಸ್ ಬಾಟ್ಲ್ ಹಾಕ್ತಾರೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ಹೆಂಗಿರ್ತಾನೆ, ಗ್ಲೂಕೋಸ್ ಬಾಟ್ಲ್ ಹಾಕಿದ್ರೆ ಹೆಂಗಿರ್ತಾನೆ. ನಾವು ಗ್ಲೂಕೋಸ್ ಬಾಟ್ಲನ್ನು ಇಲ್ಲೇ ತಯಾರಿಸಿ ಇಲ್ಲೇ ಕೊಡ್ತೀವಿ ಇದಕ್ಕೆ. ನಾವು ಹೆಂಗೆ ಮನುಷ್ಯರು ಹೆಂಗೋ ಅದೂ ಜೀವನನೇ. ಅದಕ್ಕೆ ಒಂದು ನಾವು ಅದನ್ನು ನಮ್ಮ ಥರನೇ ಟ್ರೀಟ್ ಮಾಡ್ತೀವಿ ಗಿಡ ಮರಗಳನ್ನೆಲ್ಲನ. ಸೊ ಅದಕ್ಕೇನು ಕಾಯಿಲೆ ಬಂದ್ರೂ ಇಂಜೆಕ್ಷನ್ಗೆ ಹೋಗ್ತೀವಿ ನಾವು. ಇಂಜೆಕ್ಷನ್ ಹೋಗಲ್ಲ, ಫುಡ್ಡಲ್ಲೇ ಇಂಜೆಕ್ಷನ್ ಮಾಡ್ತೀವಿ ಇಲ್ಲೇ. ಗಿಡ ನಿಮ್ಗೆ ಎಲ್ಲಿ ಸಿಕ್ತು? ಈ ಗಿಡ ಇದು ಇದರಿಂದ ತಂದು ಶಿವಮೊಗ್ಗ. ಹೌದು, ಬಿಟ್ಟು ಲೀಫ್ ಅಂತ. ಇಷ್ಟು ದೊಡ್ಡ ಎಲೆ ಇದೆಯಲ್ಲ, ಇದು ಪಾನ್ ಎಲೆ ಅಷ್ಟು ಬೇಕೇ ಬೇಕು. 3 ರೂಪಾಯಿ ಒಂದು ಎಲೆ ತೊಗೊತಾರೆ. ಇದು 1 ರೂಪಾಯಿ ಎಲೆ 3 ರೂಪಾಯಿ ಸ್ನೇಹಿತರೆ. ಇದು ಒಂದೆಲೆ 3 ರೂಪಾಯಿ. ಚೇಳೂರಾಗೆ ತೊಗೊತಾರೆ. ಹಾಂ, ತುಮಕೂರು ಹೋದ್ರೆ 4 ರೂಪಾಯಿ.
ಸರ್ ಈಗ ನನ್ನ ಪ್ರಶ್ನೆ, ಎಸ್ ಹೇಳಿ. ಸಮಗ್ರ ಕೃಷಿಗೆ ಅಂದ್ರೆ ರೈತರುಗಳಿಗೂ ಒಂದು ಅಷ್ಟು ಇಂಟ್ರೆಸ್ಟ್ ಇರುತ್ತೆ, ಹೌದು. ಸಮಗ್ರ ಕೃಷಿ ಮಾಡಬೇಕು ಅಂತ ಹೇಳಿ. ಕರೆಕ್ಟ್. ಅವ್ರೀಗ ಸಮಗ್ರ ಕೃಷಿ ಬರಬೇಕಾದ್ರೆ ಅವ್ರು ಹೆಂಗೆ ಸ್ಟೆಪ್ ತಗೊಬೇಕಾಗುತ್ತೆ? ಸ್ಟೆಪ್ ಏನು ಮಾಡಬೇಕು? ಫಾಸ್ಟ್ ಅವ್ರಿಗೆ ಆಸಕ್ತಿ ಇರಬೇಕು, ಆಸಕ್ತಿ ಬೇಕು, ಮನೆಯಲ್ಲೇ ಸಪೋರ್ಟ್ ಬೇಕು, ಧೈರ್ಯ ಬೇಕು. ಯಾರೋ ಹೇಳ್ತಾರೆ ಈಗ ಬೇರೆಯವರು ಈಗ ಏನೋ ಹೇಳ್ತಾರೆ ಅದು ಹಾಕಿದ್ರೆ ಬರೋದಿಲ್ಲ ಅಂತ. ಫಸ್ಟ್ ನಮ್ಮ ಆತ್ಮಸಾಕ್ಷಿಗೆ, ನಮ್ಮ ಗೌರವಕ್ಕೆ ನಂದು ಸರಿ ಅನ್ಸದ ನಾವು ಮಾಡಕ್ಕೆ ತಯಾರಿರಬೇಕು. ಒಂದ್ಸರಿ ಫೇಲ್ ಆಗ್ಬೋದು, ಇನ್ನೊಂದು ಸರಿ ಸಕ್ಸಸ್ ಆಗ್ತೀವಿ. ಕೃಷಿನಲ್ಲಿ ಸಾಧ್ಯನೇ ಇಲ್ಲ ಫೇಲ್ ಆಗೋಕ್ಕೆ. ಸೆಕೆಂಡ್ ಟೈಮ್ ಅಂತೂ ಕ್ಲಿಕ್ ಆಗಿ ಆಗ್ತದೆ. ಎಲ್ಲಿ ಮಿಸ್ಟೇಕ್ ಆಯ್ತು ನೋಡ್ಕೊಂತೀವಿ ಫಸ್ಟ್ ಟೈಮ್ ಫೇಲ್ ಆದರೆ. ಸೊ ಸೆಕೆಂಡ್ ಟೈಮು ರೈತರಿಗೆ ನಾನು ಅದೇ ಸಜೆಸ್ಟ್ ಮಾಡ್ತಾ ಇರೋದು, ಧೈರ್ಯ ಮಾಡಿರಿ. ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕರೆಕ್ಟು ನಿಮ್ಮ ಭೂಮಿದು ನೋಡಬೇಕು. ನಾನು ಈ ಭೂಮಿದು ಸಾಯಿಲ್ಲು ವಾಟರ್ ಟೆಸ್ಟ್ ಮಾಡಿದ್ದೀನಿ, ಅದಕ್ಕೆ ಸೂಟೆಬಿಲಿಟಿ ನೋಡ್ಕೊಂಡಿದ್ದೆ. ಅದು ರಿಪೋರ್ಟು ಸಮೇತ ಇದೆ, ತೋರಿಸ್ತೀನಿ ನಿಮಗೆ, ಇಲ್ಲೇ ಮೊಬೈಲ್ನಾಗೂ ಇದೆ. ಸೊ ಅದು ರಿಪೋರ್ಟ್ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಾನು ಫೇಲ್ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾವ ಗಿಡ ಹಾಕಿದ್ರೆ ಅದಕ್ಕೆ ಸೂಟ್ ಆಗ್ತತೆ. ಸೊ ಅದ್ರ ಪ್ರಕಾರ ಆ ರಿಪೋರ್ಟ್ ತೊಗೊಂಡು ನಾನು ಕೆಲಸ ಮಾಡಿದ್ದೀನಿ. ನಾನು KVK ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯಲ್ಲಿ ಟೆಸ್ಟ್ ಮಾಡಿಸಿದ್ದೀನಿ. ವಾಟ್ರು ಸಾಯಿಲ್ಲು ಎರಡು ಸೂಟೆಬಿಲಿಟಿ ಇರೋದ್ರಿಂದ ಇಷ್ಟನ್ನು ಬೆಳಿಲಿಕ್ಕೆ ಸಾಧ್ಯ. ಮೇನ್ ಅದನ್ನು ನೋಡ್ಕೋಬೇಕು, ಯಾರೇ ತೋಟದ ರೈತರಾಗಲಿ ಅದನ್ನು ನೋಡ್ಕೊಂಡು ಸೂಟೆಬಿಲಿಟಿ ಪ್ರಕಾರ ಎಲ್ಲ ಗಿಡಗಳು ಹಾಕಿದ್ರೆ ಆರಾಮಾಗಿ ಲಾಭ ತೆಗಿಬೋದು, ನೆಮ್ಮದಿ ಇರ್ಬೋದು, ಯಾವ ಇದು ಬೇಕಾಗೋದಿಲ್ಲ, ಆರೋಗ್ಯವಾಗಿರ್ಬೋದು, ಆದಾಯನೂ ಪಡಿಬೋದು. ಈಗ ಈಗ ಎಷ್ಟು ವರ್ಷಗಳಿಂದಲೇ ನೀವೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಲ್ವಾ, ಇದ್ರಾಗೆಲ್ಲಿ ಲಾಭ ಬರುತ್ತೆ? ನಾನು ಹೇಳ್ತಾ ಇದ್ದೀನಲ್ಲ ಸರ್, ಖರ್ಚು ತೆಗೆದು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಗಿಡ ಸಮೇತ ಹೇಳ್ತಾ ಇದ್ದೀನಿ. ಏಲಕ್ಕಿ ಗಿಡದ್ದು 6,000 ಬರ್ತೈತೆ, 3,000 ಹಿಡೀರಿ, ಖರ್ಚಷ್ಟು ಬರೋಲ್ಲ. ವರ್ಸ್ಟ್ ಕೇಸ್ ಅಂತಂದು ಏನೋ ಒಂದು ಗಿಡ ಹೋಯ್ತು, ಒಂದು ಲಾಸ್ ಅದನ್ನು ಇನ್ನೊಂದ್ಸರಿ ತಂದಾಕಕ್ಕೆ ಅದ್ರಾಗೆ ತೆಗಿಬೇಕು. ಸೊ ಆ ದುಡ್ಡನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಅದಕ್ಕೆ 6,000 ಇರೋದು 3,000 ಹಿಡೀರಿ ಅಂತೀನಿ. 3,000 ಹಿಡಿದ್ರು ನನಗೊಂದು 400 ಗಿಡ ಇದಾವೆ ಅಂತಂದ್ರೂ 12 ಲಕ್ಷ ರೂಪಾಯಿ ಸಿಕ್ತು ವರ್ಷಕ್ಕೆ. ಬರೀ ಏಲಕ್ಕಿನಾಗೆ ಬರೀ ಏಲಕ್ಕಿನಾಗೆ 12 ಲಕ್ಷ ಸಿಗ್ತತೆ ನನಗೆ. ಕಾಯ್ದು ಅಡಿಕೆನಲ್ಲಿ 5 ಲಕ್ಷ ಸಿಗ್ತತೆ, ಕಾಯಿನಲ್ಲಿ 1,80,000 ಸಿಗ್ತತೆ, ಪಪ್ಪಾಯ ಸಿಗ್ತತೆ, ಹಣ್ಣಲ್ಲಿ ಸಿಗ್ತತೆ. ಆನಂತರ ನಾನು 10 ವರ್ಷದ್ದು ಮಹಾಗನಿ ಹಾಕಿದ್ದೀನಿ. ಮಹಾಗನಿ ನಾನು ಒಂದು 150 ಹಾಕಿದ್ದೀನಿ. ಇವತ್ತಿನ ದಿವಸ ನಾನು 300 ರೂಪಾಯಿ ಗಿಡ ತಂದು ಕೊಟ್ಟು ಹಾಕಿದ್ದೀನಿ. ಅದಕ್ಕೇನೂ ಪೋಷಣೆ ಮಾಡ್ತಿಲ್ಲ, ಬರೀ ನೀರು ಗಿಡಕ್ಕೆ ಬಿಡ್ಬೇಕಾದ್ರೆ ಅದಕ್ಕೂ ಬಿಟ್ಟಿದ್ದೀನಿ. 10 ವರ್ಷ ಆದಮೇಲೆ ಒಂದು ಗಿಡ 80,000ದಿಂದ 1 ಲಕ್ಷ ಬೆಲೆ ಬಾಳ್ತೈತೆ. ಸೊ 100 ಗಿಡ ಇಟ್ಕೊಂಡ್ರು 1 ಕೋಟಿ ಬೆಲೆ ಇರ್ತೈತೆ ನನಗೆ. ಈ ತೋಟ ಬಿಟ್ಟು ಬರೀ ಗಿಡದ್ದೇ 1 ಕೋಟಿ ಬೆಲೆ ಬರ್ತೈತೆ 10 ವರ್ಷಕ್ಕೆ. ಅದು ಫ್ಯೂಚರ್ ಎಲ್ಲರಿಗೂ ಬೆನಿಫಿಟ್ ಅಲ್ಲ. ಆ ಥರ ಏನಾದರೂ ಬರೀ ನಾವು ವರ್ಷ ಇನ್ಕಮ್ ನೋಡೋದಲ್ಲ, ಫ್ಯೂಚರ್ಗೂ ಒಂದು ಡಿಪಾಸಿಟ್ ಇದ್ದಂಗೆ ನಮ್ದು. ಅದು ನಮ್ಮ ಡಿಪಾಸಿಟ್ ನಮ್ಮ ಕೈ ಎತ್ತತೈತೆ. ಯಾವತ್ತಾರು ಕಷ್ಟ ಸುಖ ಇದ್ದಾಗ ಬೇಕು ಅಂದಾಗ ಮಾರ್ಕೊಂಡ್ರು 1 ಕೋಟಿ ಸಿಗ್ತೈತೆ. ಅದು ಜಮೀನು ಉಳಿತೈತೆ, 1 ಕೋಟಿ ಎಕ್ಸ್ಟ್ರಾ ನನಗೆ ಸಿಗ್ತತೆ. ಆ ಥರ ಏನಾದರೂ ಒಂದು ಐಡಿಯಾ ಮಾಡಬೇಕು. ಅಂದರೆ ನಮ್ಮಲ್ಲಿ ಹೆಂಗಿದೆ ರೈತರು ಸಮಗ್ರ ಕೃಷಿ ಅಂತಂದರೆ 3 ತಿಂಗಳು ಬೆಳೆ ಇದ್ದಾವೆ. ಟೊಮೊಟೊ, ಬದನೆ ಗಿಡ, ತರಕಾರಿ ಗಿಡ ಎಲ್ಲ 3 ತಿಂಗಳು ಬೆಳಿತೀವಿ. 6 ತಿಂಗಳು ಬೆಳೆ ಇದ್ದಾವೆ. ಹೂಗಳು ಅವೆಲ್ಲ 6 ತಿಂಗಳಿದ್ದಾವೆ. ವರ್ಷಕ್ಕೆ ಪಪ್ಪಾಯಿ, ಬಾಳೆ ಅವೆಲ್ಲ ತೊಗೊತೀವಿ, ಅದನ್ನು ಬೆಳಿಬೇಕು. 2 ವರ್ಷಕ್ಕೆ ಏಲಕ್ಕಿ, ಮೆಣಸು ಬರ್ತೈತಿ. ಅಡಿಕೆ, ತೆಂಗು ವರ್ಷ ಬರ್ತಾ ಇರ್ತೈತಿ. ಬಾಳೆ ವರ್ಷ ಬರ್ತಾ ಇರ್ತೈತಿ. ಅದು ಬಾಳೆಗೆ ಇನ್ನೊಂದು ಹೇಳ್ತೀನಿ ನಿಮಗೆ, ನಿಮ್ಮ ಫ್ರೆಂಡ್ಲಿ ಹೇಳತ್ತೀನಿ. ಒಂದು ಬಾಳೆ ಗಿಡ ತಂದು ಹಾಕಿದ್ರೆ ನಾನು ಒಂದು 20 ರೂಪಾಯಿ ಒಂದು ಬಾಳೆ ಗಿಡ ಕೊಟ್ಟಿರ್ತೀನಿ. ಒಂದು ಗಿಡ ಹಾಕಿ ನಾನು 1 ವರ್ಷಕ್ಕೆ ತಕ್ಕೊತೀನಿ. ಆ ಬಾಳೆ ಗಿಡ ನಾವು ಹೆಂಗೆ ಮನುಷ್ಯರು ಜಾಸ್ತಿ ಆಗ್ತೇವೆ ಉತ್ಪನ್ನ, ಆ ಬಾಳೆ ಗಿಡನೇ 4-5 ಸಸಿ ಅಲ್ಲೇ ಬೆಳೆಸ್ತೈತೆ. ಆ ಗಿಡ ತೆಗಿತೀನಿ ನಾನು ಒರಿಜಿನಲ್. ಮತ್ತು 4 ಗಿಡ ಅದರಿಂದ ನನಗೆ ಉತ್ಪತ್ತಿ ಆಯ್ತು. 4 ಗಿಡಕ್ಕೆ ದುಡ್ಡು ಕೊಡೋದಿಲ್ಲ, ಅದನ್ನು ತಂದು ಇಲ್ಲೇ ಸೈಡ್ಗೆ ಹಾಕೊತೀನಿ ಎಕ್ಸ್ಟ್ರಾ ಜಾಗ ಇರೋ ಕಡೆ. ಮತ್ತು ಅದು 4 ಗಿಡ ಮತ್ತೆ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೈತಿ. ಅದು ಹೆಚ್ಚು ನಮಗೆ ಲಾಭ ಕೊಡ್ತೈತೆ ಬಾಳೆ ಗಿಡ. ಮತ್ತು ನೆರಳು ಇರ್ತೈತೆ. ಬಾಳೆ ತಂಪು ಇದು ಇಂಪು ಅಂತಾರಲ್ಲ, ಹಂಗೆ ಒಳ್ಳೇದೇ ಆಗ್ತತೆ. ಹೇಳಿ ಸರ್. ಎಸ್ ಇವು ಒಂದು 200 ಇದ್ದಾವೆ. ನಾನು ಹಾಕಿದ್ದು 50. ಅದರಿಂದ 4 ತಗೊಂಡು 200 ಮಾಡಿದ್ದೀನಿ. 50ಕ್ಕಷ್ಟೇ ನಾನು ದುಡ್ಡು ಕೊಟ್ಟಿದ್ದು. 25 100 1,000 ರೂಪಾಯಿ ನಾನು ಕೊಟ್ಟು ತಂದೆ. 20 ಗಿಡಕ್ಕೆ 50 ಗಿಡಕ್ಕೆ 20 ರೂಪಾಯಿನಂತೆ 1,000 ರೂಪಾಯಿ ಕೊಟ್ಟು ತಂದೆ. ಈಗ ನಾನು 200 ಗಿಡ ಮಾಡಿದ್ದೀನಿ. ಒಂದೊಂದು ಗಿಡದಿಂದ 4 ಸಸಿ ಸಿಕ್ಕಿದ್ದಾವೆ. ಮೊದಲನೇ ಗಿಡ ಕಾಯಿ ಬಿಟ್ಟ ತಕ್ಷಣ ತೆಗೆದು ಬಿಡ್ತೀನಿ. ಬಾಳೆಗೊನೆ ಕೊಯ್ದಾದ್ಮೇಲೆ ತೆಗಿತೀನಿ. ಅದ್ರ ಸುತ್ತ ಈ ಥರ ಮರಿಗಳು ಬೆಳೆದಿರ್ತವೆ, ಅದೇ ಬೆಳೀತಾವೆ ನೋಡ್ರಿ. ಇದು ನಾನು ಹಾಕಿದ್ದು ಒಂದೇ, ಈಗ 2 ಇದ್ದಾವೆ, ಇನ್ನೆರಡು ಬೆಳಿತಾವೆ. ಇದು ಕಾಯಿ ಬಿಡೋದ್ರೊಳಗೆ. ಇದು ಯಾವ ಬಾಳೆ? ನಾಟಿ ಬಾಳೆ. ಏಲಕ್ಕಿ ಬಾಳೆ ಅಂತಾರಲ್ಲ, ಅದು ಎಲ್ಲ ಏಲಕ್ಕಿ ಬಾಳೆನೆ. ಅದೇ ಅದು ಕವರ್ ಆಗ್ತೈತೆ, ನೆರಳು ಆಗ್ತೈತೆ. ಅದು ಹಿಂಗೆ ಕ್ಯಾಮ್ರಾ ಹಿಂಗೆ ಉದ್ದಕ್ಕಿದೆ ನೋಡಿ. ಫುಲ್ ಲೈನಿಗೆ ಬಾರ್ಡ್ರಿಗೆ ಹಾಕಿದ್ದೀನಿ. ಅದ್ರ ಮೊದಲು ಇದು ನೋಡ್ರಿ, ಸೀಬೆಕಾಯಿ ಗಿಡ. ಹೌದು, ಹಂಗೆ ಹಣ್ಣಿನ ಎಲ್ಲ ಇದಾವೆ. ಇದು ಸೀಬೆ. ಸೀಬೆ ಹೌದು. ಯಾವ ವೆರೈಟಿ ಸೀಬೆ ಇದು? ಇದು ನಾಟಿದು. ಹೈಬ್ರಿಡ್ ಅಲ್ಲ, ನಾಟಿದು. ಮರ್ಗೆಣಸು ಅದೇ ಅಲ್ಲಿ. ಇದು ಆಲ್ಪೈನ್ಸ್ ಅಲ್ವಾ ಇದು? ಆಲ್ಫೈಸ್. ಎಸ್, ಆಲ್ಫೈಸ್ ನೋಡಿ, ಕರೆಕ್ಟ್. ಈ ಥರ ಎಲ್ಲ ವೆರೈಟೀಸ್ ಇದಾವೆ. ಈ ಬಾಳೆ ಗಿಡ ಮಧ್ಯದಾಗೆ ಹಾಕ್ಕೊಂಬಂದಿದ್ದೀನಿ ಬಾರ್ಡ್ರಿಗೆ. 150 ಥರ ಹಣ್ಣಿದ್ದಾವೆ. ನೀವು ಎಲ್ಲ ಸುತ್ತಿದ್ರೆ ಕರೆಕ್ಟಾಗಿ ಸಿಗ್ತವೆ. ಎಲ್ಲ ಇದಾವೆ ವೆರೈಟೀಸು.
ಇದು ಮೆಣಸು ಎಲ್ಲ ಇದಕ್ಕೆ ಈಗ ಅಡಿಕೆ ಗಿಡಕ್ಕೆ ಹಾಕಿದ್ದೀನಿ, ಎತ್ತರ ಇರೋಕೆ ಅಡಿಕೆ ಗಿಡಕ್ಕೆ ಹಾಕಿದ್ದೀನಿ, ಸಣ್ಣ ಸಣ್ಣ ಸಸಿಗೆ ಹಾಕಿಲ್ಲ, ಬಾರ್ಡ್ರಿಗೆ ಹಾಕಿಲ್ಲ, ಒಳಗಡೆಗೆ ಹಾಕೊಂಡಿದ್ದೀನಿ. ಹಾಂ, ಎಲ್ಲ ಗಿಡಕ್ಕೆ ಹಾಕಿದ್ದೀನಿ. ಇದು ಟೋಟಲಿ ಮಾತ್ರ ಏಲಕ್ಕಿ ಎಷ್ಟಿದೆ ಈಗ ಅದೇ ಹೇಳಿದ್ನಲ್ಲ 500 ಗಿಡ ಇದ್ದಾವೆ. ಹಾಂ, ಅದ್ರಾಗೆ 300 ಗಿಡ ನನಗೆ ಫಸಲು ಕೊಡ್ತೈತೆ ಅಂತಂದ್ರೂ ನಾನು ಹೇಳಿದೆ 2,000 ರೂಪಾಯಿ ಅಂತಾರೆ, 2 kg ಹಿಡಿದ್ರು 600 kg ಆಯ್ತು. 600 kgಗೆ 300 ಅಂತಂದ್ರೂ 18 ಲಕ್ಷ. ನಾನು ನಿಮ್ಗೆ 12 ಲಕ್ಷ ಅಂತ ಹೇಳಿದ್ದೀನಿ, ಖರ್ಚೆಲ್ಲ 6 ಲಕ್ಷ ತೆಗೆದ್ರು. ನೀವು ಆರಾಮಾಗಿ ಈ ರಾಸಾಯನಿಕ ಕೃಷಿ ಮಾಡಿಬಿಟ್ಟು ಸಖತ್ ಏನು ಅಂತಂದರೆ ದುಡ್ಡು ಹಾಕ್ಬೋದಾಯ್ತು. ಹೌದು, ನೀವು ಯಾಕೆ ಈ ಸಾವಯವಕ್ಕೆ ನಾನು ಅವಾಗಿಂದ ಸ್ಪೆಸಿಫಿಕ್ಕಾಗಿ ಯಾಕೆ ಹೇಳ್ತಾ ಇದ್ದೀನಿ, ಸಮಗ್ರ ಕೃಷಿ ಪ್ಲಸ್ ರಾಸಾಯನಿಕ ಬಳಕೆ ಬೇಡ ಅನ್ನೋದು ಉದ್ದೇಶ. ಆರೋಗ್ಯ ದೃಷ್ಟಿಯಿಂದ ನಾವು ಭೂಮಿ ಕೊಂಡ್ರೆ ನಮ್ಮನ್ನ ಇಂಡೈರೆಕ್ಟ್ ಆಗಿ ಕೊಲ್ತೈತೆ. ಅದು ಕೆಮಿಕಲ್ ಹಾಕಿದ್ವಿ ಅಂದ್ರೆ ನಾವು ಭೂಮಿ ಕೊಲ್ತಾ ಇದ್ದೀವಿ ಅಂತ, ಅದನ್ನ ನಾವು ಹಾಸ್ಪಿಟ್ಲಿಗೆ ಇಡ್ತೀವಿ. ಅದ್ರ ಬದಲು ನಮ್ಮೆಲ್ತ ನಾವು ಭೂಮಿ ಚೆನ್ನಾಗಿಟ್ರೆ ನಾವು ಚೆನ್ನಾಗಿರ್ತೀವಿ. ಅದ್ರದ್ದು ಕೆಮಿಕಲ್ ವಾಸನೆ ಕುಡಿದು ನೀವು ಜೀವನ ಮಾಡೋಕ್ಕೂ ಈ ಥರ ಆರ್ಗ್ಯಾನಿಕ್ ಇದನ್ನ ಹಾಕೊಂಡು ನೀವು ಜೀವನ ಮಾಡೋಕ್ಕೂ ವ್ಯತ್ಯಾಸ ಇದೆ. ಇಲ್ಲೇ ಬಂದು ವಾತಾವರಣ ನಾವು ಗಾಳಿಗೆ ಇಲ್ಲಿ 10 ನಿಮಿಷ ಕೂತ್ರೆ ನಿಮಗೆ ಕೆಮಿಕಲ್ ಇದ್ರೆ ಕೂಡಕ್ಕೆ ಬರೋದಿಲ್ಲ, ಜಾಸ್ತಿ ಹೊತ್ತು ಇಲ್ಲಿ ಕೂಡ್ಸಲ್ಲ, ಹೊರಗೆ ಹೋಗುವಂತ ಇರ್ತೈತೆ. ನಾವು ಇಲ್ಲಿ ಏನಾಯ್ತು ಆರ್ಗ್ಯಾನಿಕ್ ಅಂದ್ರೆ ನಮ್ದು ಇಲ್ಲೇದೇ ಫುಡ್ಡು, ಇಲ್ಲೇ ತಯಾರಿಸಿ ಇಲ್ಲೇ ಹಾಕಿರೋದು ಗೊಬ್ಬರ ಇರೋದ್ರಿಂದ ಹಸುವಿಂದು ಇನ್ನು 10 ನಿಮಿಷ ಇಲ್ಲಿ ಕೂಡಬೇಕು ಅಂತ ಮನ್ಸು ಬರ್ತೈತೆ. ಮನುಷ್ಯಂಗೆ ಅದು ಮುಖ್ಯನಾ ಇದು ಮುಖ್ಯನಾ? ಜಲ್ದಿ ಸಾಯ್ಬೇಕು ಅನ್ನೋದು ಮುಖ್ಯನಾ, ಇನ್ನೂ 10 ವರ್ಷ ನಾವು ಬದುಕಬೇಕು ಅನ್ನೋದು ಮುಖ್ಯನಾ? ಮನುಷ್ಯ ಯಾರಾಗಲಿ ಹುಟ್ಟಿದ ಮೇಲೆ ಒಂದು ಸಾಧಿಸ್ಬೇಕು ಅಂದ್ರೆ ಅವ್ನು ಬದುಕು ಹೆಚ್ಚು ಲೈಫ್ ಬೇಕು ಅಂತಂದಾಗ ಆರ್ಗ್ಯಾನಿಕ್ ಹೋಗ್ಬೇಕು, ಕೆಮಿಕಲ್ ಹೋದಾಗ ಲೈಫ್ ಕಮ್ಮಿ ಆಗ್ತದೆ. ಅದಕ್ಕೆ ಸಾಧನೆ ಮಾಡಬೇಕು, ಮನ್ಸು ಬರಬೇಕು ಅಂದ್ರೂ ಈ ಥರ ವಾತಾವರಣ ಬೇಕು ನಮಗೆ, ಇಲ್ಲ ಅಂದ್ರೆ ಬರೋದಿಲ್ಲ. ಯಾಕೆಂದ್ರೆ ತುಂಬಾ ಜನರ ಕಲ್ಪನೆಗಳು ಇದೆ ಕಮರ್ಷಿಯಲ್ ಇದೆ ಇಲ್ಲ ಅಂತ ಹೇಳ್ತಲ್ಲ, ನಾನು ಅಗ್ರಿ ವಿತ್ ದಟ್ ಪಾಯಿಂಟ್. ಕಮರ್ಷಿಯಲ್ ಹೋದ್ರೆ ನೀವು ಅದನ್ನೇ ಹೇಳಿದ್ನಲ್ಲ, ನೀವು 2 ಗಿಡ ಬೆಳೆಯೋದ್ರಾಗೆ ಈ ಥರ ಸಮಗ್ರ ಕೃಷಿಗೆ ಹೋದ್ರೆ ಆರ್ಗ್ಯಾನಿಕ್ ಹಾಕೊಂಡು ಬೆಳೆದ್ ಬಿಟ್ರೆ ಅದಕ್ಕಿಂತ ಜಾಸ್ತಿ ದುಡ್ಡೇ ನೋಡ್ಬೋದು, ನೀವು ಮಾಡ್ಬೋದು. ವರ್ಷಕ್ಕೆ ನೀವು ಎಷ್ಟು ತೆಗಿತೀರಿ? ಈಗ ನಾನು ರಫ ಕ್ಯಾಲ್ಕುಲೇಷನ್ ಹೇಳ್ತಾ ಇದ್ದೀನಿ. ಕಾಯ್ದೆಷ್ಟು, ಅಡಿಕೆದೆಷ್ಟು, ಏಲಕ್ಕಿ ಎಷ್ಟು, ಮೆಣಸು ಎಷ್ಟು, ಪಪ್ಪಾಯ ಎಷ್ಟು, ಬಾಳೆ ಎಷ್ಟು ಎಲ್ಲ ಸಿಗ್ತಾ ಇದೆ ನಿಮಗೆ. ಹಾಗಾಗಿ ನಿಮ್ಗೆ ಎಲ್ಲಿ ಲಾಸ್ ಆಗ್ತೈತೆ ನಿಮಗೆ ಗೊತ್ತಾಗ್ತೈತೆ. ನಾನು ಹೆಂಗೆ ಕ್ಯಾಲ್ಕುಲೇಷನ್ ತಮ್ಮ ರೂಲ್ ಹೇಳ್ತೀನಿ ನಿಮಗೆ. ನಂದು ಅಡಿಕೆದು ಏನೈತಲ್ಲ ಟೋಟಲಿ ಖರ್ಚು ಇದಕ್ಕೆ ಹೋಗ್ತೈತಿ. ಲೇಬರು, ನೀರಿಂದು, ನಾನು ಓಡಾಟ, ನನ್ನ ಪೆಟ್ರೋಲು ಎಲ್ಲ ಅಡಿಕೆ ಬಂದಿದ್ದು ದುಡ್ಡು ಹೋಯ್ತು ಅಂದ್ಕೊಳ್ರಿ. 5 ಲಕ್ಷ ರೂಪಾಯಿ ಖರ್ಚು ಹೋಯ್ತು ವರ್ಷಕ್ಕೆ. ನನಗೆ ಉಳಿಯೋದು ಏಲಕ್ಕಿ, ಮೆಣಸು, ಹಣ್ಣಿಂದು, ಬಾಳೆದು ಎಲ್ಲ ಕಾಯ್ದು ಅಷ್ಟು ಪ್ರಾಫಿಟ್ ನನಗೆ. ಇಷ್ಟು ತೆಗೀರಿ, ಅದ್ರಾಗ ಖರ್ಚನ್ನ ಇಲ್ಲೇ ತೆಗಿಬೇಕು ನಾವು. ಮತ್ತು ಹೊಸ ತಂದಾಕಿ ನಾವು ಖರ್ಚಾಕಿ ದುಡ್ಡು ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಫಸ್ಟ್ ಇನ್ವೆಸ್ಟ್ಮೆಂಟ್ ಇರ್ತದೆ, ಲ್ಯಾಂಡ್ ತೊಗೋಬೇಕಾರೆ, ಗಿಡ ಹಾಕ್ಬೇಕಾರೆ, ಸಸಿ ಬೆಳೆಸ್ಬೇಕಾರೆ ಅಷ್ಟೇ ಇರ್ತೈತಿ. ಈಗ ಒಂದ್ಸರಿ ಅದು ನಮಗೆ ಫಸ್ಲು ಕೊಡೋಕೆ ಶುರು ಮಾಡಿದಾಗ ಅದು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡ್ತೈತಿ ಅಷ್ಟೇ. ಸರ್, ಈಗ ಈ ವಿಡಿಯೋಗಳೆಲ್ಲ ನೋಡ್ತಾರೆ, ನೋಡಾದ್ಮೇಲೆ ಅವರು ನಿಮಗೆ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಇರುತ್ತೆ. ಅದೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನನಗೆ ಯಾವಾಗಾದರೂ ಕಾಂಟ್ಯಾಕ್ಟ್ ಮಾಡಿ. 24 hours ನನ್ನ ಮೊಬೈಲ್ ಆನ್ ಇರ್ತತೆ. ನನ್ನ ಮೊಬೈಲ್ ನಂಬರ್ 9964901266. ಐ ರಿಪೀಟ್ 9964901266. ದಯಾನಂದ್ ಅಂತ, ಅರವೇಸಂದ್ರ ಲ್ಯಾಂಡ್ ಇದು. ಚೇಳೂರಿಂದ 3 ಕಿಲೋಮೀಟರ್ ಐತೆ. ರೋಡ್ಗೆ ಇದೆ, ಬಿದ್ರೆ ರೋಡ್ ಅಂತಂದರೆ ಆರಾಮಾಗಿ ಯಾರು ಬೇಕಾದ್ರೂ ಬರ್ಬೋದು, ಅಕ್ಸೆಸಬಲ್ ಐತೆ, ರೋಡು ಚೆನ್ನಾಗಿದೆ. ಸರ್, ನಿಮ್ಗೆ ಈಗ ಫೋನ್ ಕಾಲ್ಗಳು ಜಾಸ್ತಿ ಬರ್ತದೆ. ಯಾವ ಟೈಮಲ್ಲಿ ಫೋನ್ ಮಾಡಬೇಕು ಅಂತ ಎನಿ ಟೈಮ್ ಕಾಲ್ ಮಾಡಿರಿ. ನಾನು ಆ ಟೈಮಲ್ಲಿ ಬಿಸಿ ಇದ್ದು ಅಂತಂದ್ರು ಆಮೇಲೆ ಅದು ಮಿಸ್ ಕಾಲ್ ನೋಡ್ಬಿಟ್ಟು ನಾನೇ ರೀಕಾಲ್ ಮಾಡ್ತೀನಿ. ಯಾರು ಮಾಡಿದ್ರು, ಎಲ್ಲರೂ ಸರ್ ತಮ್ಮ ಹೆಸರೇನು, ಏನು ಅವಶ್ಯಕತೆ ಇತ್ತಾ, ತಮ್ಮಿಂದ ಸಹಾಯ ಬೇಕಿತ್ತೋ, ನಿಮ್ಮಿಂದ ನಾ ಸಹಾಯ ಪಡ್ಕೋಬೇಕು ಅಂತ ಎರಡೂ ಕೇಳ್ತೀನಿ. ಆಗ್ಬೋದಾ ಸರ್? ಈಗ ಇದನ್ನು ಎಷ್ಟೋ ಜನ ಯುವ ಜನರು ನೋಡ್ತಾರೆ. ನೀವು ಅವರಿಗೆ ಈ ಸಮಗ್ರ ಕೃಷಿ ಕುರಿತಾಗಿ ಸುಮಾರು ವರ್ಷಗಳದ್ದು ಏನು ಅನುಭವ ಇದೆಯಾ, ಹೇಳೋದಾದ್ರೆ ಏನು ಹೇಳ್ತೀರಾ ಅವ್ರಿಗೆ? ನಾನೇನು ಹೇಳೋದು, ಈಗ ಸಮಗ್ರ ಕೃಷಿ ಉದ್ದೇಶ ಏನಂತ ಗೊತ್ತಾ? ಈಗ ನಾವು ಒಬ್ಬರು ಕೆಲ್ಸಕ್ಕೆ ಹೋಗ್ತೀವಿ ಅನ್ಕೊಂಡು, ಹುಡುಗರು, ಯುವಕರು ಕೆಲ್ಸಕ್ಕೆ ಹೋದ್ರೆ ಬೇರೆಯವ್ರ ಹತ್ರ ಅಸಿಸ್ಟೆಂಟ್ ಆಗಬೇಕು. ಬೇರೆಯವ್ರು ಅವ್ರು ದುಡ್ಡು ಕೊಟ್ಟಾಗ, ಅವ್ರು ಕೆಲಸ ಮಾಡ್ರಿ ಅಂದಾಗ ನಂದೇನೋ ಪರ್ಸನಲ್ ಮನೆಗೇನೋ ಆಯಿತು ಅಂತಂದ್ರೆ ಹೋಗಕ್ಕೆ ಬಿಡೋದಿಲ್ಲ. ಇದು ಕೆಲಸ ಮುಗಿಸೋಗು, ಅಮ್ಮಂಗೆ ಹುಷಾರಿಲ್ಲ, ಅಪ್ಪಂಗೆ ಹುಷಾರಿಲ್ಲ ಅಂದ್ರೆ ನೋಡ್ಬೇಕಂದ್ರೆ ತಡಿಯಪ್ಪ 1 ಗಂಟೆ ಇದು ಮುಗಿಸೋಗಿ ಅರ್ಜೆಂಟ್ ಐತೆ ಅಂತಾರೆ ಓನರು. ಯಾರೇ ದುಡ್ಡು ಕೊಡೋರು, ಸ್ಯಾಲ್ರಿ ಕೊಡೋರು. ನಿಮ್ದು ಅದೇ ಸಮಗ್ರ ಕೃಷಿನಲ್ಲಿ ಬೆಳೆದ್ರೆ ನಿಮ್ಗೆ ಹಿಂಗೈತೆ ಅಂದರೆ ಪಟ್ನ ಬಿಟ್ಟೋದ್ರು ಯಾರು ಕೇಳೋರಲ್ಲ. ನನ್ನ ಕೈಗೆ ಇರ್ತೈತಿದ್ದು, ಇದರಿಂದ ಆದಾಯ ಇರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಕಾಲಿಡ್ರಿ, ಧೈರ್ಯ ಮಾಡಿರಿ, ದುಡೀರಿ, ಒಳ್ಳೆ ಜೀವನ ಮಾಡಿರಿ, ಒಳ್ಳೆ ಹೆಲ್ತ್ ಇರ್ತತೆ, ಸ್ವಾವಲಂಬಿಯಾಗಿ ಬದುಕ್ಬೋದು. ಬೇರೆಯವರಿಂದ ಅವಲಂಬಿತ ಅವ್ರನ್ನಿಗಿದ್ದಕ್ಕಿಂತ ನೀವೇ 4 ಜನಕ್ಕೆ ಲೇಬರ್ ಕೆಲಸ ಕೊಡ್ಬೋದು. ಅಷ್ಟು ನಾವು ಯುವಕರು ಮಾಡ್ಕೊಳ್ಳಿ, ಒಳ್ಳೆ ಬೆಳೀರಿ, ಆಗ್ತತೆ, ಅನುಕೂಲ ಆಗ್ತತೆ. ಎಲ್ಲ ಆಯಿತು, ಫೇಲ್ ಆತಾ, ಎಲ್ಲಿ ಫೇಲ್ ಅದೇ ಏನು ಕತೆ, ಅದ್ರದ್ದು ರೀಸನ್ ಹುಡುಕ್ರಿ, ಅದನ್ನ ತಿದ್ದುಪಡಿ ಮಾಡ್ಕೊಳ್ರಿ. ಆತ್ಮಸಾಕ್ಷಿ ಹೋಗ್ರಿ, ಧರ್ಮ ಹೋಗ್ರಿ. ಧರ್ಮ ಮತ್ತೆ ಯಾವತ್ತಿದ್ರೂ ರಕ್ಷಿಸ್ತತಿ. ಧರ್ಮೋ ರಕ್ಷಿತೆ ರಕ್ಷಿತಃ, ಕೃಷಿ ರಕ್ಷಿತಃ. ಕೃಷಿ ನಮ್ಮನ್ನು ರಕ್ಷಿಸ್ತೈತೆ, ನಾವು ರಕ್ಷಿಸಿದ್ರೆ. ಧರ್ಮ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಧರ್ಮೋ ರಕ್ಷಿತಃ ಅಂತ. ನಾವು ಕೃಷಿ ರಕ್ಷಿತಃ ಅಂತ. ಕೃಷಿ ರಕ್ಷಿಸಿದ್ರೆ ಕೃಷಿ ನಮ್ಮನ್ನು ರಕ್ಷಿಸ್ತತಿ. ಅದರಿಂದ ಯುವಕರಿಗೂ ಅದೇ ಹೇಳ್ತಾ ಇರೋದು, ಕೃಷಿ ರಕ್ಷಿತಃ ಅಂದ್ಕೊಳ್ಳಿ, ಮಾಡಿ, ಧೈರ್ಯ ಮಾಡಿ, ಸಕ್ಸಸ್ ಆಗ್ತೀರಿ.
ಕೆಲವರು ಅಂದ್ಕೊಬೋದು ಹೇಳಿ. ಈ ರಾಸಾಯನಿಕ ಕೃಷಿನೇ ಚೆನ್ನಾಗಿರುತ್ತಲ್ವ, ಸಮಗ್ರ ಕೃಷಿ ನಾವು ಯಾಕೆ ಮಾಡಬೇಕು ಅಂತ. ಅದನ್ನೇ ಯಾವಾಗಲೇ ನಿಮ್ಗೆ ಹೇಳಿದೆ, ಅಲ್ಲಿ ಇದ್ದಾಗ ಹೇಳಿದೆ. ರಾಸಾಯನಿಕ ಕೃಷಿ ಕಮರ್ಷಿಯಲ್ಲು ಹೌದು. ನಿಮಗೆ ತಕ್ಷಣ ನಿನಗೆ ಏನು ಗೊತ್ತಾ, ಈಗ ಡಾಕ್ಟ್ರ್ ಹತ್ರ ಹೋದ್ರೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ವಾಸಿ ಆತಪ್ಪ ಡಾಕ್ಟ್ರು ಒಳ್ಳೆಯರು ಅಂತಾರೆ. ಆಮೇಲೆ ಅದು ಹೋಗೋದಿಲ್ಲ, ಪ್ಯೂರ್ಲಿ ಕ್ಯೂರ್ ಆಗೋದೇ ಇರಲ್ಲ. ಲೈಫ್ ಲಾಂಗ್ ನೀವು ತಗೊತಾ ಇರಬೇಕು ಗುಳಿಗೆ. ಒಂದು ಶುಗರು BP ಬಂತು ಅಂದರೆ ಲೈಫ್ ಲಾಂಗ್ ತಗೋಬೇಕು. ಇದು ಆ ಥರ ಮಾಡಿಕೊಂಡು ನಾವು ಜೀವನ ಮಾಡೋದು ಉತ್ತಮನೋ, ಆರ್ಗ್ಯಾನಿಕ್ ಮಾಡಿಕೊಂಡು ನಮ್ಮ ಹೆಲ್ತ್ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಉತ್ತಮ. ಕಮರ್ಷಿಯಲ್ ದುಡ್ಡು ಬರ್ಬೋದು ಆ ಮೂಮೆಂಟ್ಗೆ. ದುಡ್ಡು ನೆಕ್ಸ್ಟ್ ನೀನು 1 ವರ್ಷ ಆದರೆ ಕಮರ್ಷಿಯಲ್ ತೆಗೆದು ಇದು 2 ವರ್ಷಕ್ಕೆ ತೆಗಿಬೋದು ನಾವು. ತೆಗೆದ್ರು 1 ವರ್ಷಕ್ಕೆ ನಂದು ಆರೋಗ್ಯ ನಾನು ನೋಡ್ಕೊಂಡ್ರೆ ಇನ್ನು 10 ವರ್ಷ ನಾನು ಚೆನ್ನಾಗಿರ್ತೀನಿ, ನನ್ನ ಲೈಫು ಜಾಸ್ತಿ ಆಗ್ತತಿ. ಅದರಿಂದ ಕಮರ್ಷಿಯಲ್ ನೀವೇನದೆ ಆ ಕೆಮಿಕಲ್ ಯೂಸ್ ಮಾಡೋ ಬದಲು ಇದು ಸಮಗ್ರ ಕೃಷಿಗೆ ಹೋಗ್ರಿ, ಪ್ಲಸ್ ಆರ್ಗ್ಯಾನಿಕ್ ಮಾಡಿರಿ ಅಂತ ನನ್ನ ಸಜೆಷನ್. ಮತ್ತು ಇದರಲ್ಲಿ ಯಾರಿಗೂ ಮೋಸ ಮಾಡೋ ಅಂಥದ್ದು ಇರಲ್ಲ, ತಲೆ ಹೊಡೆಯೋಂಥದ್ದು ಇರಲ್ಲ. ನನಗೆ ಎಷ್ಟು ಬೇಕೋ ನಾನು ಬೆಳ್ಕೋಬೋದು, ಎಷ್ಟು ನಾನು ಮಾರ್ಜಿನ್ ಕೊಡ್ಬೋದು. ಇಲ್ಲ ಬೇರೆ ಯಾರನ್ನ ಬಂದು ಮಾತಾಡಿ ಸರ್. ಎಸ್, ಈಗ ಏನಂತಂದರೆ ಧರ್ಮವಾಗಿ ಜೀವನ ಮಾಡಬೇಕು. ನಾವು ಬೇರೆ ರೀತಿ ತಲೆ ಹೊಡೆದು ಅಥವಾ ಹೆಂಗೋ ದುಡ್ಡು ಮಾಡಿ ಅದು ಮಾಡಿದ್ರೆ ಭಗವಂತ ನಮಗೆ ಬೇರೆ ರೀತಿಯಲ್ಲಿ ಶಿಕ್ಷೆ ಕೊಡ್ತಾನೆ. ಈಗ ನಾನು ನಿಮಗೆ ಒಂದು 10 ರೂಪಾಯಿ ಮೋಸ ಮಾಡಿದೆ ಅಂದರೆ ನನಗೆ ಇಂಡೈರೆಕ್ಟಾಗಿ 100 ರೂಪಾಯಿ ಮೋಸ ಆಗ್ತೈತಿ. ಅದಕ್ಕೆ 10 ರೂಪಾಯಿನೂ ಮೋಸ ಮಾಡೋದು ಬೇಡ, 100 ರೂಪಾಯಿನೂ ಮೋಸ ಬೇಡ, 1 ರೂಪಾಯಿನೂ ಮೋಸ ಬೇಡ. ಧರ್ಮವಾಗಿ ಏನಿದೆ ಅದು ರಿಯಲಿಸ್ಟಿಕ್ಕಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಷ್ಟಕ್ಕೆ ತೊಗೊಂಡ್ರೆ ಭಗವಂತ ಮೆಚ್ಚಿ ಆಶೀರ್ವಾದ ಮಾಡ್ತಾನೆ, ನಾವು ಬೆಳೆಯೋಕ್ಕೂ ಆಗ್ತತಿ. ಅದಕ್ಕೋಸ್ಕರ ಎಲ್ಲೇ ಆಗಲಿ ಯಾವುದೇ ವೃತ್ತಿ ಮಾಡಲಿ ಧರ್ಮವಾಗಿರ್ರಿ. ಧರ್ಮದಿಂದ ನಮ್ಮನ್ನೇ ಎಲ್ಲನೂ ನಾವು ಬದುಕ್ಬೋದು, ಕಾಪಾಡ್ಬೋದು, ಇನ್ನೊಬ್ರಿಗೂ ಸಹಾಯ ಮಾಡ್ಬೋದು. ಈಗ ಏನೋ ಕಷ್ಟ ಕಾಲ ಅಂತ ಬಂತು ಅಂತಂದರೆ ನಮಗೇನಂತಂದರೆ ಈಗ ಏನು ಗಿಡಗಳಿದಾವಲ್ಲ ಇವು ನನಗೆ ಅರ್ಜೆಂಟ್ ಬೇಕು ದುಡ್ಡು ಅಂದ್ಕೊಳ್ರಿ. ಬಾಳೆ ಗಿಡ ತೊಗೊಂಡು ಕೊಟ್ಟರು ಈಗ ದುಡ್ಡು ಕೊಡ್ತಾರೆ, ಗಿಡ ಅಲ್ಲ ಕಾಯಿನ, ಬಾಳೆಹಣ್ಣು ಬಂದವೆ. ಹಂಗೆ ಎಮರ್ಜೆನ್ಸಿಗೂ ಇದು ಆಗ್ತೈತಿ. ಅದೇ ನೀವು ಹೋಗಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಇದು ಮಾಡಿ ಸರ್ಕಸ್ ಮಾಡಬೇಕು, ಅದೆಲ್ಲ ಬೇಡ. ಅದರಿಂದ ಇಲ್ಲೇ ಬೆಳ್ಕೊಳ್ರಿ, ಇಲ್ಲೇ ಇರ್ತತೆ. ಹಂಗೂ ಬೇಕಾ ಚೇಣಿ ಕೊಡ್ರಿ, ಅದು ಅಡ್ವಾನ್ಸ್ ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ರಿ. ಅಪ್ಪ ಅಮ್ಮಂಗೆ ನೀವು ಏನೇ ಯುವಕರು ತೋಟ ಬೆಳಿತೀರಾ ಅಪ್ಪ ಅಮ್ಮ ಅಂತ ಚೆನ್ನಾಗಿ ನೋಡ್ಕೊಳ್ರಿ. ಅಷ್ಟೊಂದು ಹೇಳ್ಬೋದು. ನಿಮ್ಗೆ ಇನ್ಸ್ಪಿರೇಷನ್ ಏನು ಅಂತ ಸರ್? ಇನ್ಸ್ಪಿರೇಷನ್ ಏನಂದ್ರೆ ಇಂಟ್ರೆಸ್ಟ್, ಇನ್ವಾಲ್ವ್ಮೆಂಟ್ ಬೇಕು. ಯಾವುದಕ್ಕೆ ಕೆಲಸ ಮಾಡಲಿ, ನೀವು ಯಾವುದೇ ವೃತ್ತಿ ಮಾಡಿರಿ, ಈಗ ನೀವು ಏನೇ ವೃತ್ತಿ ಮಾಡಿದ್ರು ಅದರ ಇನ್ವಾಲ್ವ್ ಆದರೆ ಇನ್ಸ್ಪಿರೇಷನ್ ನಿನ್ನ ಆಸಕ್ತಿ ಜಾಸ್ತಿ ತೋರಿಸ್ಬಿಟ್ರೆ ಎಲ್ಲ ಬಂದ್ಬಿಡ್ತೈತಿ. ಸರ್ ನೀವು ಹೆಲ್ತ್ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಈ ಸಮಗ್ರ ಕೃಷಿ ಸಾವಯವ ಕೃಷಿ ಇದೆಯಲ್ವಾ, ನೀವು ಯಾವ ಟೈಮಲ್ಲಿ ಇದು ಮಾಡಿದ್ರಿ ಸರ್? ಯಾವ ಟೈಮಲ್ಲಿ ಓದ್ರಿ ಇದ್ರ ಬಗ್ಗೆ? ನಾನು ಓದೇ ಇಲ್ಲ. ನಾನು ಆ್ಯಕ್ಚುಲಿ ನನ್ನ ಫೀಲ್ಡೇ ಬೇರೆ. ನಾನು ಒರಿಜಿನಲಿ ನಾನು ಬೇಸಿಕಲ್ಲಿ ನಂದು ಸ್ಟಡಿ ಮಾಡಿದ್ದೇ ಬೇರೆ. ಇದರಲ್ಲಿ ಧೈರ್ಯವಾಗೂ ಇದ್ದೀನಿ. ಈಗ ಆರಾಮಾಗಿ ಜೀವನ ಮಾಡ್ಬೋದು, ಇನ್ನೂ 10 ಜನಕ್ಕೆ ಇದು ಮಾಡ್ಬೋದು, ಕೆಲಸ ಕೊಡ್ಬೋದು ಅಂತಂದು. ಹಾಗಾಗಿ ಬರ್ತೈತೆ, ಇನ್ವಾಲ್ವ್ ಆಗಬೇಕು. ಯಾವುದೇ ಕೆಲಸ ಆಸಕ್ತಿ ಇಲ್ದಲೆ ಏನು ಮಾಡಿದ್ರು ಯಾವುದರಲ್ಲೂ ಉದ್ಧಾರ ಆಗಲ್ಲ. ಶ್ರದ್ಧೆ ಬೇಕು, ಆಸಕ್ತಿ ಬೇಕು, ಅದು ಇನ್ವಾಲ್ವ್ಮೆಂಟ್ ಬೇಕು. ಹಂಗಿದ್ರೆ ಏನಾದರೂ ಜೀವನದಲ್ಲಿ ಉದ್ಧಾರ ಆಗ್ಬೋದು, 4 ಕಾಸು ನೋಡ್ಬೋದು, ನೆಮ್ಮದಿಗೆ ಜೀವನ ಮಾಡ್ಕೊಂಡು ಹೋಗ್ಬೋದು. ಸರ್ ಈಗ ನೀವೇನು ಈಗ ಶುರು ಮಾಡಿದ್ರಲ್ಲ, ಅವಾಗೇನೋ ಸ್ಕೀಮ್ಸ್ಗಳೇನೋ ಗೌರ್ಮೆಂಟ್ ಏನು ಸ್ಕೀಮ್ ನಾನು ಏನೂ ತೊಗೊಂಡಿಲ್ಲ. ಬೆನಿಫಿಟ್ ಎಲ್ಲ ಹೊರಗಡೆ ತಂದು ಹಾಕಿದ್ದೀನಿ, ಇಲ್ಲೇ ಹಾಕಿದ್ದೀನಿ, ಇಲ್ಲೇ ದುಡ್ಡು ತಗೊಂಡಿದ್ದೀನಿ ಹಾಕಿರೋದನ್ನು. ಎಲ್ಲೂ ನಾನು ಬೇರೆ ಕಡೆ ಇದು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಏನಾದರೂ ಅದೇ ಕುರಿದು ಅದು ಸ್ಕೀಮ್ ಇದ್ದಾವೆ, ಅದಕ್ಕೆ ಹೋಗೋಣ ಅಂತ ಇದ್ದೀನಿ. ಕುರಿ ಶೆಡ್ಗೆ ಅವೆಲ್ಲ ಗೌರ್ಮೆಂಟ್ ಸ್ಕೀಮ್ ಇದ್ದಾವೆ. ಆಮೇಲೆ ಇದೈತೆ ಹೈನುಗಾರಿಕೆ ಮಾಡೋಣ ಅಂತ ಇದ್ದೀನಿ, ಅವಾಗ ಆ ಸ್ಕೀಮ್ಗೆ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ಇಲ್ಲಿವರೆಗೂ ಏನಂತ ಸಮಗ್ರ ಕೃಷಿ ಏನು ಅಂತ ಹೇಳ್ಬಿಟ್ಟು ಸಂಪೂರ್ಣ ನಾವು ಕಣ್ಣಾರೆ ನೋಡೋಕೆ ಇಲ್ಲಿ ಸಾಧ್ಯ ಆಯಿತು. ನಿಜವಲ್ಲೂ ಸರ್ ನಮಗೆಲ್ಲ ಇದು ಏನು ಅಂತಂದರೆ ನಮ್ಮ ಯುವ ಜನರಿಗೆ ಇದೊಂದು ಮಾದರಿ. ಈ ವಯಸ್ಸಲ್ಲಿ ನಿಮಗೊಂದು ಇದಿದೆಯಲ್ಲ, ಏನಾದರೂ ಒಂದು ಮಾಡಬೇಕು, ಅದ್ರಾಗೂ ಏನಂದ್ರೆ ಸಾವಯವ ಕೃಷಿಯಲ್ಲಿ ಹೋಗ್ಬೇಕು. ಸಾವಯವ ಕೃಷಿಯಲ್ಲಿ ಮಣ್ಣು ಉಳಿಸೋದಾಗಿರ್ಬೋದು, ನಾವು ಬೆಳೆಯೋದಾಗಿರ್ಬೋದು. ಅಂದರೆ ಮಣ್ಣು ಬೆಳಿಬೇಕು, ನಾವು ಬೆಳಿಬೇಕು ಅನ್ನೋ ಕಲ್ಪನೆ ಇದೆಯಲ್ಲ, ಅದು ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್. ನಾವು ಈಗೇನೋ ಇವರು ಇಷ್ಟೊತ್ತು ನಮ್ಮ 1 ಎಕರೆ ತೋಟವನ್ನು ಎಲ್ಲ ಇದು ಮಾಡಿ ಅವ್ರಿಗೆ ಏನು ಅನಿಸಿಕೆ ಅಥವಾ ಅನುಮಾನಗಳಿದ್ವು ಎಲ್ಲ ಕ್ವಶನ್ ಕೇಳಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಅದು ಸಮಂಜಸ ಅಂತ ನನಗನ್ಸಿದೆ. ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಿದ್ದರೆ ಹೇಳಿದ್ರು ನಾನು ತಿದ್ದುಪಡಿ ಮಾಡ್ಕೊಳೋಕ್ಕೂ ನಾನು ತಯಾರಿದ್ದೀನಿ. ಈಗ ಇವರು ನಮ್ಮ ಬ್ರದರು 3ನೇ ಅಣ್ಣ, ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ರಿಟೈರ್ಡು ಕಳ್ಳಂಬೆಳ್ಳ. ಅವರು ಬರ್ಗೂರಲ್ಲಿ ಒಂದು 5 ಎಕರೆ ತೋಟ ಇದೆ, ಅವರು ಮಾಡ್ಕೊಂಡಿದ್ದಾರೆ. ನಾಗರಾಜು ಅಂತ ಕಳ್ಳಂಬೆಳ್ಳದಲ್ಲೇ ಸೆಟ್ಲಾಗಿದ್ದಾರೆ. ಇವರು ಚನ್ಕೇಶು ಅಂತ ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರಲ್ಲಿ ಒಬ್ಬರು. ಇವತ್ತು 5 ಜನ ಇರಬೇಕಿತ್ತು, 4 ಜನ ರಜಾ ಮಾಡಿದ್ದಾರೆ. ಇವರೆಲ್ಲ ದುಡಿದ್ರಿಂದ ನಾವು ಇಷ್ಟೆಲ್ಲ ಫಸಲು ಕಾಣೋಕ್ಕೆ ಸಾಧ್ಯ. ಯಾವುದೇ ಟೈಮ್ ಕರೀಲಿ, ಯಾವತ್ತೇ ಏನೇ ಕೆಲಸ ಹೇಳಲಿ ಬೇಜಾರಾಗ್ದಂಗೆ ರಾತ್ರಿ 8 ಆಗಲಿ 9 ಗಂಟೆ ಆಗಲಿ ಮುಗಿಸೋಗ್ತಾ ಅಂತ ಹುಡುಗರು ಇದ್ದಾರೆ. ಈಗ 5 ಜನನೂ ಅಂಥವರೇ ಇದ್ದಾರೆ. ಇವೊಂದು ಒಳ್ಳೆ ಸ್ವಭಾವ ಐತೆ. ಆಮೇಲೆ ಬೆಳಗ್ಗೆ 6 ಗಂಟೆ ಕರೆದ್ರು ಬರ್ತೀನಿ ಸರ್ ಅಂತೇಳಿ ಬಂದೇ ಬಿಡ್ತಾರೆ ಅವರು. ಅಲ್ಲಿಂದ ನಮಗೊಂದು 15 ಕಿಲೋಮೀಟ್ರು ನಮ್ಮ ತೋಟಕ್ಕೂ ಇವರು ಊರಿಗೂ. ಬೈಕ್ನಾಗ ಯಾವ ಟೈಮ್ ಕರೀಲಿ, ಯಾವ ಟೈಮ್ ಫೋನ್ ಮಾಡಲಿ, ಏನೇ ಕೆಲಸ ಅವ್ರ ಮನೆಗೆ ರಜಾ ಹಾಕಿದ್ರು ಹಿಂಗೈತಪ್ಪ ಅರ್ಜೆಂಟ್ ಯಾರ ಬಂದರು ಬಾ ಅಂತಂದ್ರು ಬಂದು ಕೆಲಸ ಮಾಡಿಕೊಟ್ಟೋಗ್ತಕ್ಕಂಥ ಗುಣಗಳಿರ್ತಕ್ಕಂಥ ಕೆಲಸಗಾರಿದ್ದಾರೆ ನಮ್ಮಲ್ಲಿ. ಅದರಿಂದ ಇಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ನಮಗೂ ಸಾಧ್ಯತೆ ಆಯಿತು. ಒಳ್ಳೆ ಸಹಕಾರನೂ ಕೊಡ್ತಾರೆ, ನಾವು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಸೂಪರ್ ಸರ್. ಸರ್ ಈಗ ಏನು ನಿಮ್ಮ ದಯಾನಂದ ನಿಮ್ಮ ತಮ್ಮವರು ಈಗ ಇಷ್ಟೆಲ್ಲ ಮಾಡಿದಾರಲ್ವ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಇವಾಗ ನಿಮ್ಮ ತೋಟಕ್ಕೆಲ್ಲ ಬರ್ತಾ ಇದ್ದೀರಲ್ವ, ನಿಮಗೆ ಹೆಂಗೆ ಅನಿಸುತ್ತೆ ಈ ಸಮಗ್ರ ಕೃಷಿ ಎಲ್ಲ ಮಾಡಿರೋದು?
ಇದು ತಗೊಂಡಾಗ ಹ್ಞೂ 2.5 ವರ್ಷ ಆಯಿತು ತೊಗೊಂಡು 2 ವರ್ಷ 3 ವರ್ಷ ಆಯ್ತು 3 ವರ್ಷ ಬರೋಬರಿ ಆಯ್ತು. 3 ವರ್ಷ ಆಯಿತು. ತೊಗೊಂಡಾಗ ಏನೂ ಇರಲಿಲ್ಲ, ಬರೀ ಅಡಿಕೆ ಗಿಡ ತೆಂಗಿನ ಗಿಡ ಅಷ್ಟೇ ಇದ್ದಿದ್ದು. ಹ್ಞೂ ಅವಾಗ ದೂರ ಅಂತ ಅಂದ್ಕೊಂಡಿದ್ವಿ ನಾವು. ಆದ್ರೂ ತುಮಕೂರಿಂದ ಬಂದು ಇಲ್ಲಿ ತುಮಕೂರಲ್ಲಿದ್ವಿ ಅವಾಗ ನಾವು. ಇನ್ನು ನಮ್ಮ ತುಮಕೂರಲ್ಲಿದ್ದಿದ್ದು. ತುಮಕೂರಿಂದ ಬಂದು ಇದನ್ನೆಲ್ಲ ನೋಡಿಕೊಂಡು ಒಂದು 6 ತಿಂಗಳಾದಮೇಲೆ ನಮ್ಗೆ ಯಾರಿಗೂ ಹೇಳೇ ಇಲ್ಲ ತೊಗೊಂಡಿದ್ದೀವಿ ಅಂತ. ತೊಗೊಂಡಿರೋದು ಗೊತ್ತಿಲ್ಲ ನಮಗೆ. 1 ವರ್ಷ ಆದಮೇಲೆ ನಮಗೆ ಗೊತ್ತಾಗಿದ್ದು. ಅಲ್ಲಿ ತನಕ ಇಲ್ಲಿ ತೋಟ ಇದೆ ತೊಗೊಂಡಿದ್ದಾನೆ ಅಂತಲೇ ಗೊತ್ತಿರಲಿಲ್ಲ. ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ಟು ಆಮೇಲೆ 2 ವರ್ಷದಿಂದ ಈ ಅಡಿಕೆ ಏಲಕ್ಕಿ ಮೆಣಸು ಎಲ್ಲ ಹಾಕಿದ್ದೆ. ಹಾಕಿದ್ಮೇಲೆ ಚೆನ್ನಾಗಿ ಮಳೆಗಿಡ ಸ್ವಲ್ಪ ಇದ್ವು, ಇವಾಗ ಇನ್ನೂ ಜಾಸ್ತಿ ಆಯಿತು. ಇಲ್ಲಿ ನೀವು ಬೇರೆ ಥರದ್ದು ಎಲ್ಲ ಹಣ್ಣಿನ ಗಿಡಗಳನ್ನು ಹಾಕಿರೋದು. ನೀವು ಬರ್ತಾ ಇರ್ತೀರಲ್ವ ಇಲ್ಲಿಗೆ, ನಿಮ್ಗೆ ಹೆಂಗೆ ಅನಿಸುತ್ತೆ ಇಲ್ಲಿಗೆ ಬಂದಾಗೆಲ್ಲ? ಅಂದಾಗೆಲ್ಲ ತುಂಬ ಖುಷಿ ಆಗ್ತದೆ. ಹಾಂ, ನಿಮ್ಗೆ ಏನು ಖುಷಿ ಆಗುತ್ತೆ? ಖುಷಿ ಆದ ತೋಟ ಎಲ್ಲ ನೋಡಿ ಖುಷಿ ಆಗುತ್ತೆ. ಜೊತೆಗೆ ಇದೆಲ್ಲ ಆರ್ಗ್ಯಾನಿಕ್. ಹೌದು ಹೌದು. ಅದು ಹಣ್ಣೆಲ್ಲ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಆರೋಗ್ಯ ಚೆನ್ನಾಗಾಗುತ್ತೆ. ಹೌದು ಸರ್, ಹೌದು. ಸ್ನೇಹಿತರೆ, ಇವರು ನಮ್ಮ ಕಳ್ಳಂಬೆಳ್ಳ ಹೋಬಳಿಲಿ ಎಷ್ಟು ವರ್ಷಗಳು ನೀವು ಕೆಲಸ ಮಾಡಿದ್ರಿ ಸರ್? 31 ವರ್ಷ ಕಳ್ಳಂಬೆಳ್ಳ. ಅದೇ ಕಳ್ಳಂಬೆಳ್ಳ ಒಂದೇ ಶಾಲೆಯಲ್ಲಿ ಮರಡಿ ರಂಗನಾಥ ಶಾಲೆ ಸರ್ವಿಸ್ ಸರ್ವ್ ಮಾಡಿದ್ದಾರೆ. ಪ್ರೈವೇಟ್ ಸ್ಕೂಲು ಮರಡಿ ರಂಗನಾಥ ಸ್ವಾಮಿ ಪ್ರೌಢಶಾಲೆ. ಇಲ್ಲಿ ಸರ್ ತುಂಬ ದೀರ್ಘವಾದಂಥ ಸೇವೆ ಸಲ್ಲಿಸಿದ್ದಾರೆ. ಸರ್ ನಿಮಗೆ ಒಳ್ಳೆಯದಾಗಲಿ ಸರ್, ಶುಭವಾಗಲಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಯಿತು. ಓಕೆ. ನಿಜವಾಗ್ಲೂ ಕೂಡ ನಮ್ಗೆ ತುಂಬ ಸಂತೋಷ ಆಯಿತು ಸರ್ ನಿಮ್ಮ ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ. ಸರ್, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬುರದ ಧನ್ಯವಾದಗಳು ಸರ್. ಎಲ್ಲ ವೀಕ್ಷಕರಿಗೂ ತಮಗೂ ಸಹ ಈ ತೋಟಕ್ಕೆ ಬಂದು ಇಷ್ಟೆಲ್ಲ ನಮ್ಮ ಬಗ್ಗೆ ಸ್ವಲ್ಪ ಏನು ಕವರ್ ಮಾಡಿದಿರಿ. ತಮಗೆ ನನ್ನ ತಿಳಿದಷ್ಟು ನಾನು ಹೇಳಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ, ನೀವು ಚೆನ್ನಾಗಿರ್ರಿ, ಎಲ್ಲರೂ ಚೆನ್ನಾಗಿರೋಣ. ಇಲ್ಲ ಸರ್, ಧನ್ಯವಾದಗಳು. ಈ ವಿಡಿಯೋ ಅರ್ಥಪೂರ್ಣ ಅಂತ ನಾನು ಆಯ್ತು, ಭಾವಿಸಿದ್ದೀನಿ. ಆಗ್ಬೋದು. ಒಳ್ಳೇದಾಗಲಿ. ಧನ್ಯವಾದಗಳು. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ಇದಿಷ್ಟು ಕೂಡ ಸಮಗ್ರ ಕೃಷಿ ಕುರಿತಾದಂಥ ಮಾಹಿತಿಯಾಗಿತ್ತು. ನೀವೆಲ್ಲರೂ ಕೂಡ ದಯಾನಂದ್ ಸರ್ ರೈತರಂಥ ಅವ್ರದ್ದೆಲ್ಲ ಅನುಭವಗಳನ್ನ ನೀವು ನೋಡಿದ್ರಿ, ಏನೆಲ್ಲ ತೋಟದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನೀವು ಅಷ್ಟೇ ದಯವಿಟ್ಟು ಮಾಡಿ. ನಿಜವಾಗ್ಲೂ ಕೂಡ ಇದು ನಿಮ್ಮ ಗ್ರೋತು ಇದೆ, ಜೊತೆಗೆ ನಾವು ಬೆಳಿತೀವಿ, ಮಣ್ಣು ಕೂಡ ಬೆಳೆಯುತ್ತೆ ಅಂತ ನಾನು ಹೇಳ್ತೀನಿ. ನೀವು ನೋಡಿದ್ದೀರಾ ಅವ್ರದ್ದೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾರನ್ನ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಚೆನ್ನಾಗಿ ಬಳಕೆ ಮಾಡ್ಕೊಳ್ಳಿ, ನಾಲೆಡ್ಜ್ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಕೂಡ ನಮ್ಮ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.